ಗೊತ್ತಾಗಲಿಲ್ಲ എനിക്ക് ನೀ ವಸಂತ ಇರಕ್ಕೆ ನಮಸ್ಕಾರ. ಹೇಗಿದ್ದೀರಿ? ಕಣ್ಣಿಗೆಲ್ಲ ಡ್ರಾಪ್ಸ್ ಕರೆಕ್ಟ್ ಆಗಿ ಹಾಕೋತಾ ಇದ್ದೀರಾ? ಅದೆಲ್ಲ ನಡೀತಾ ಇದೆ. 21st பண்றான்னு தோன்றது. அதே சொன்னா நேத்திக்கு. அது சாம்வேத்து வந்து பாத்தியாப்பா? ஒரே ஒரு சென்டென்ஸ் நானே மறந்து போச்சு. அப்புறம் அதோ பிஸி ஆயிப்போனே. நான் இன்னைக்கு பார்த்து சொல்றேன். இன்னைக்கு பார்க்கிறேன் நானே. அது எங்கேயோ இன்னைக்கு மறந்தே போச்சு. இல்ல பாத்துருக்கேன், ஞாபகமே வரலப்பா. சரி சரி ஐ நோ யூ ஆர் பிஸி. பரவாயில்லை. ராத்திரி 11 பார்த்தேன் ஒரு மெசேஜ். சரி நான் இன்னைக்கு பார்க்கலாம், கிளாஸ் ஆன்ಮೇಲೆ பார்க்கிறேன் ನಾನು. ಸರಿ ಸರಿ ಸರಿ. ಎಲ್ಲ ಕೋಲ್ ಇನ್ನಕ್ಕೆ ಅದನ್ನು ಹೋಗಿರುತ್ತಾ? श्रीमान वेंकटनाथार्य कवितार्क्य केसरी वेदांताचार्यवर्यो मे सन्निधत्तां सदा हृदि लक्ष्मीनाथ समारंभां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मव्यामोहतस्तरे तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीपराशर भट्टार्यः श्रीरंगेश पुरोहितः श्रीवत्साङ्गसुतः श्रीमान् शेजसे मेस्तु भूजसे व्यासं वसिष्ठनप्तारं शक्तेः पौत्रमकल्मषं कराशरात्मजं वन्दे शुभतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे योगो योगविदान्नेता प्रधानपुरुषेश्वरः नारसिंहोपश्रीमान् केशवः पुरुषोत्तमः। ಇದು ಪರಾಶರ ಭಟ್ಟರ ಮತ್ತು ಶಂಕರ ವ್ಯಾಖ್ಯಾನ ನೋಡಿದ್ವಿ, ಮಧ್ವಾಚಾರ್ಯರ ವ್ಯಾಖ್ಯಾನ ನೋಡಿದ್ವಿ. ತುಂಬಾ ಏನು ವ್ಯತ್ಯಾಸ ಇಲ್ಲ, ಒಂದೆರಡರಲ್ಲಿ ಬಿಟ್ರೆ. ಸೊ ಅದನ್ನ ಅದೇ ತರ ಹೇಳ್ತಾರೆ ಇವರು. ಯೋಗ ಅನ್ನುವಾಗ ಯುಜ್ಯತೆ ಹೃದಯ ಯೋಗಿಭಿಃ ಧ್ಯಾಯತೆ ಇತಿ ಯೋಗ. ಯೋಗ ಅಂದ್ರೆ ಸೇರೋದು ಯಾರು ಅಂದ್ರೆ ಋಷಿಗಳು ಯಾರು ಇರ್ತಾರಲ್ಲ, ಯೋಗಿಗಳು ಅಂದ್ರೆ ಋಷಿಗಳು. ಅವರು ಭಗವಂತನ ತನ್ನ ಎದೆಯದಲ್ಲಿ ಯುಜ್ಯತೆ ತಮ್ಮ ಅಂತರಾತ್ಮ ಅಲ್ಲಿ ಸೇರಿಸಿ ಅವರನ್ನ ಧ್ಯಾನ ಮಾಡ್ತಾರೆ. ಅದರಿಂದ ಇವರ ಧ್ಯಾನಕ್ಕೆ ವಸ್ತುವಾಗಿರೋದ್ರಿಂದ ಭಗವಂತನೇ ಯೋಗ ಅನ್ಬಿಟ್ಟು ಅಂತ ಅವನಿಗೆ. ಈ ಯೋಗ ಅಂದ್ರೆ ಇಲ್ಲಿ ಅವರು ಅಷ್ಟಾಂಗ ಯೋಗ ಇದೆಲ್ಲ, ಅದು ಸಮಾಧಿವರೆಗೆ ಹೋಗುತ್ತಲ್ಲ, ಅದಕ್ಕೆ ಅಲ್ಲಿಂದ ಹೇಳುವಂತ ಯೋಗ ಅದಕ್ಕೆ ಅಂತ. ಅದಕ್ಕೆ ಅದೇ ಯಮನಿಯಮಾಸ 8 ಇದೆಲ್ಲ 8ನೇದು ಸಮಾಧಿ. ಅಲ್ಲಿಗೆ ಹೋಗಿ ಭಗವಂತನ ಅಲ್ಲಿ ಸೇರ್ತಾರೆ ಅವರು. ಯುಜ್ಯತೆ ಅಂದ್ರೆ ಅಲ್ಲಿ ಭಗವಂತನಲ್ಲಿ ಲೀನ ಆಗ್ತಾರೆ, ಸೇರ್ತಾರೆ ಅಲ್ಲಿ. ಹಾಗಾಗಿ ಅವರು ಭಗವಂತನಿಗೆ ಯೋಗ ಅಂದ್ರೆ ಅವರ ಯೋಗಕ್ಕೆ ಸೇರುವಿಕೆಗೆ ಭಗವಂತ ಸಹಾಯ ಮಾಡ್ತಿರ್ತಾನಲ್ಲ, ಅದರಿಂದ ಯೋಗ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಯುನಕ್ತಿ ಗುಣಾನೇ ಸ್ವಸ್ಮಿನ್ ಇತಿ ಯೋಗ. ಅವನು ಎಲ್ಲಾ ಗುಣಗಳು ಅಂತ ಯಾವ್ದಿದೆಯೋ ಎಲ್ಲವನ್ನು ಒಟ್ಟಿಗೆ ಸೇರಿದಂತೆ ಅವನಿಗೆ. ಭಗವಂತನಲ್ಲಿ ಎಲ್ಲಾ ಗುಣಗಳು ಯೋಗ ಸೇರಿದಂತೆ. ಎಲ್ಲ ಅಂದ್ರೆ ಎಲ್ಲ ಒಳ್ಳೆ ಗುಣಗಳು, ಹೇಯ ಗುಣಗಳಲ್ಲ. ಎಲ್ಲಾ ಗುಣಗಳು ಯಾರಲ್ಲಿ ಸೇರಿದೆಯೋ ಅವನು ಯೋಗ ಅಂದ್ಬಿಟ್ಟು. ಯುನಕ್ತಿ ಗುಣಾನೇ ಸ್ವಸ್ಮಿನ್, ತನ್ನಲ್ಲೇ ಎಲ್ಲಾ ಗುಣಗಳನ್ನು ಸೇರಿಸ್ಕೊಂಡಿದ್ದಾನೆ, ಹಾಗಾಗಿ ಅವನು ಯೋಗ ಅನ್ಬಿಟ್ಟು ಅಂತ. ಇನ್ನು ಬಾಕಿದ ನಾವು ಹೇಳ್ತಾರ, ಭಕ್ತಾನಾಂ ಭವತರಣೋಪಾಯ ಇತಿ ಯೋಗ. ಭಕ್ತರನ್ನ ಅವರ ಭವಸಾಗರದಿಂದ ದಾಟಿಸ್ತಾನಲ್ಲ ಯೋಗ ಅಂದ್ರೆ. ಬ್ರಿಡ್ಜ್ ಇದ್ದಾಗೆ, ಇಲ್ಲಿಗೂ ಪರಮಪದಕ್ಕೂ ಒಂದು ಬ್ರಿಡ್ಜು, ಸೇತುವೆ. ಆ ಸೇತುವೆ ಆಗಿರೋದ್ರಿಂದ ಅವನು ಯೋಗ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಯೋಗ ವಿಧಾನೇತ ಅನ್ಬಿಟ್ಟು ಅಂತ ಕಡೆಗೆ ಯೋಗ ವಿಧಾನೇತ ಅನ್ನುವಾಗ ಹೇಳ್ತಾರೆ. ಇದನ್ನೇ ಯಾರು ಹೇಳ್ದಂಗೆ ಹೇಳ್ತಾರೆ. ಯೋಗಂ ಅಂದ್ರೆ ಸಮಾಧಿಂ ವಿಂದತೀತಿ ಯೋಗ ವಿಧ. ಅಂದ್ರೆ ಯಮ ನಿಯಮ ಆಸನ ಪ್ರತ್ಯಾಹಾರ ಪ್ರಾಣಾಯಾಮ ಅದೆಲ್ಲ ಧ್ಯಾನ ಸಿದ್ಧಿ ಸಮಾಧಿ. ಆ 8ರಲ್ಲಿ ಈ ತಿಳ್ಕೊಂಡಿದಾರಲ್ಲ ಅವರು, ಸಮಾಧಿಂ ವಿಂದತಿ. ಅದರಲ್ಲಿ 8ನೇದು ಸಮಾಧಿ, ಅದು ಅಂಗಿ. ಇನ್ನು 7 ಅಂಗ, ಇನ್ನು 7 ಸಿದ್ಧಿವರೆಗೆ ಅಂಗಗಳೇ ಅದು.
ಅಂಗಿ ಬಂದು ಸಮಾಧಿ. ಅದರಿಂದ ಸಮಾಧಿಂ ವಿಂದತೀತಿ ಯೋಗ. ಯಾರು ಆ ಸಮಾಧಿಯಲ್ಲಿ ಹೋಗಿ ನೆಲೆಸಿ ಭಗವಂತನ ಧ್ಯಾನ ಮಾಡಬಲ್ಲರೋ ಅವರು ಯೋಗವಿದರು. ಯೋಗವಿದ ಅಂತ ಇದಕ್ಕೆ ಭಕ್ತಾಹ ತೇಷಾಂ ನೇತ ಮೋಕ್ಷ ಫಲಂ ಪ್ರಪಾಯತಿ ಯೋಗವಿದಾನ್ನೇತ ತೇಷಾಂ ಭಕ್ತಾಂ. ಅಂತಹ ಭಕ್ತರಿಗೆ ಅಂದ್ರೆ ಇಲ್ಲಿ ಭಕ್ತಿ ಯೋಗವನ್ನು ಹೇಳಿದ್ದಾರೆ. ಭಕ್ತಿ ಯೋಗದಲ್ಲಿ ಸಿದ್ಧಿ ಸಾಧನೆಯನ್ನ ಮಾಡಿಕೊಂಡು ಉಪಾಸನೆಯನ್ನು ಮಾಡಿ ಭಗವಂತನ ಪಡಿತಾರಲ್ಲ ಅವ್ರನ್ನ ತೇಷಾಂ ಅವ್ರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದ್ರಿಂದ ಫಲಂ ಪ್ರದಾಯತಿ ಅಲ್ಲಿ ಅವರಿಗೆ ಮೋಕ್ಷ ಫಲವನ್ನು ಕೊಡೋದ್ರಿಂದ ಯೋಗ ವಿಧಾನೇತ ಅಂತ. ನಮ್ಮಲ್ಲಿ ವಿಶೇಷವಾಗಿ ಪ್ರಪತ್ತಿ ಯೋಗವನ್ನು ತಗೊಂಡು ನಾವು ಹೇಳಿದ್ವಿ ಪರಾಶರ ಭಟ್ಟರು. ಪ್ರಪತ್ತಿಯು ಯೋಗವೇ ಅದು. ಅದರಿಂದ ಎರಡು ಒಂದೇನೆ ಅದು, ಭಕ್ತಿ ಮತ್ತು ಪ್ರಪತ್ತಿ. ಇಲ್ಲಿ ಇವರು ಪ್ರಪತ್ತಿ ಬೇರೆಯವರು ಅಷ್ಟು ತೆಗೆದಿರೋದ್ರಿಂದ ಬರೀ ಭಕ್ತಿ ಯೋಗವನ್ನು ಮಾತ್ರ ಹೇಳಿದ್ದಾರೆ ಅಷ್ಟೇ ಅವರು. ಅದನ್ನ ಅಂತಹ ಯೋಗ ವಿಧಾನ ನೇತ, ಅಂತಹ ಯೋಗ ವಿತ್ತಿಗಳಿಗೆ ನೇತ. ಭಕ್ತಿಯೋ ಪ್ರಪತ್ತಿಯೋ ಯಾರು ಮಾಡಿರ್ತಾರೋ ಅವರಿಗೆಲ್ಲ ನೋಗೋ ನೇತ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಗೀತೆಯಲ್ಲಿ ಅವರು ಹಿಂದೆ ಹೇಳಿದ ಇದಕ್ಕೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅಂದ್ರೆ ಯಾರೋ ಅದಕ್ಕೆ ನಿಬಧ್ನಂತಿ, ಅವನು ಕರ್ಮಾಣಿ ನ ನಿಬಧ್ನಂತಿ, ಅವನ ಭಕ್ತರು ಯಾರಿದಾರೋ ಅವ್ರನ್ನ ಎಲ್ಲ ಬಿಡುಗಡೆಯನ್ನ ಮಾಡಿ ಅವ್ರನ್ನ, ಕರ್ಮ ಅಂದ್ರೆ ಎಲ್ಲ ಪುಣ್ಯ ಪಾಪಗಳು ಎಲ್ಲವನ್ನು ಬಿಡುಗಡೆ ಮಾಡಿ ಅವನೇನ್ ಮಾಡ್ತಾನೆ ಯೋಗಂ ಸನ್ಯಸ್ತಕಂ, ಅಲ್ಲಿ ಯೋಗವನ್ನ ಸನ್ಯಸ್ತ ಸಗುಂ ನ್ಯಸ್ತ ಸನ್ಯಸ್ತ ಅಲ್ಲಿ ಅವರಲ್ಲಿ ತನ್ನಲ್ಲಿ ಸೇರಿಸ್ಕೋತಾನೆ ಅನ್ಬಿಟ್ಟು ಭಗವಂತನೇ. ಆಮೇಲೆ ಜ್ಞಾನ ಸಂಚಿನ್ನ ಸಂಶಯಂ ಸಂಚಿನ್ನ, ಎಲ್ಲ ಸಂಶಯಗಳನ್ನು ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶಯ ಅಂತ ಉಪನಿಷತ್ತು ಹೇಳೋತರ ಎಲ್ಲ ಸಂಶಯವನ್ನು ಸಂಚಿನ್ನ ಹೋಗಲಾಡಿಸಿ ಜ್ಞಾನವನ್ನು ಕೊಟ್ಟು ಭಗವಂತ ಕರ್ಕೊಂಡು ಹೋಗ್ತಾನೆ. ಅದರಿಂದ ಯೋಗ ವಿಧಾನ ನೇತ, ಇದೆಲ್ಲವನ್ನು ಅವನು ಮಾಡೋದ್ರಿಂದ ನೇತಾರ ಅಂದ್ರೆ ಒಡೆಯ ನಾಯಕ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಕೆಲವು ಇವರು ಕೋಟ್ ಮಾಡ್ತಾರೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅಜ್ಞಾನಂ ಜ್ಞಾನದೋ ವಿಷ್ಣು ಅಂದ್ರೆ ಅವನು ಭಗವಂತ, ಜ್ಞಾನಿನೋ ಮೋಕ್ಷದಶ್ಚ ಯಶಃ ಆನಂದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನ. ಯಾರು ಅಜ್ಞಾನದಿಂದ ಇರೋವರಿಗೆ ನಮ್ಮಂಥವ್ರಿಗೆ ಜ್ಞಾನದ ಮಾರ್ಗಕ್ಕೆ ತಗೊಂಡು ಹೋಗ್ತಾನೋ, ಅಜ್ಞಾನಂ ಜ್ಞಾನದೋ ವಿಷ್ಣು, ನಮಗೆ ಯಾರಿಗೆ ಅವನು ಇವ್ರನ್ನ ಉದ್ಧಾರ ಮಾಡಬೇಕು ಅಂದ್ಕೊಳ್ತಾನೋ ಅವರಿಗೆ ಜ್ಞಾನವನ್ನು ಕೊಡ್ತಾನೆ. ಹೇಗೆ ಅಂದ್ರೆ ಆಚಾರ ಮೂಲಕ, ಆಚಾರ ಸಂಶ್ಲೇಷಣೆ ಉಂಟಾಗಿ ಮಾಡ್ತಾನೆ. ಅವರ ಮೂಲಕ ನಮ್ಮ ಅಜ್ಞಾನವನ್ನು ತೊಲಗಿ ದೇಹವೇ ಆತ್ಮ ಅನ್ನೋ ಇದೆಲ್ಲ ಹೋಗಿ ಸ್ವತಂತ್ರ ಭ್ರಮೆ ಹೋಗಿ ನಾವು ಭಗವಂತ ಇದ್ದಾನೆ ಅವನೇ ಅಂತ ಜ್ಞಾನವನ್ನು ಕೊಟ್ಟೋದಕ್ಕೆ ಆ ತರ ಜ್ಞಾನಿ ಆದ್ಮೇಲೆ ಜ್ಞಾನಿನ ಮೋಕ್ಷದಶ್ಚ ಸಹ ಅಂತ ಜ್ಞಾನಿಗಳಿಗೆ ಏನ್ ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನೆ. ಮೊದಲು ಅಜ್ಞಾನವನ್ನು ಹೋಗಲಾಡಿಸ್ತಾನೆ, ಅದು ಅವನಲ್ಲಿ ಶರಣಾಗತಿನೋ ಭಕ್ತಿಯೋಗ ಮಾಡೋ ತರ ಮಾಡಿ ಅವರು ಜ್ಞಾನಿಗಳಾಗ್ತಾರಲ್ಲ ಆಗ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ಅಲ್ಲಿ ಹೋಗ್ತಾನೆ ಆನಂದದಶ್ಚ ಮುಕ್ತಾನ ಸ ಏವಕೋ ಜನಾರ್ದನ. ಇಲ್ಲಿ ಮೋಕ್ಷವನ್ನು ಕೊಟ್ಬಿಟ್ಟ, ಮೋಕ್ಷವಾಗಿ ಅಲ್ಲೇನಾಗುತ್ತೆ ಅಂದ್ರೆ ಆನಂದವನ್ನ ಕೊಡ್ತಾನೆ. ಅಲ್ಲಿ ಬ್ರಹ್ಮಾನಂದ ಇದೆಲ್ಲ ಮುಕ್ತಾನಾಂ ಅಂತ ಯಾರಪ್ಪ ಅಂದ್ರೆ ಸ ಏವೈಕೋ ಜನಾರ್ದನ, ಬರೀ ಜನಾರ್ದನ ಒಬ್ಬನೇ ಏವೈಕೋ ಜನಾರ್ದನ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇವರು ಯೋಗ ವಿಧಾನ ನೇತ ಅನ್ನೋದಕ್ಕೆ ಅದನ್ನ ತೆಗೆದು ತೋರಿಸ್ತಾರೆ ಕಡೆಗೆ. ಆಮೇಲೆ ಇವರೊಂದು ನಾರಾಯಣ ಶ್ರುತಿಯಿಂದ ಕೊಟ್ಟು ಮಾಡ್ತಾರೆ. ಈ ನಾರಾಯಣ ಶ್ರುತಿ ಎಲ್ಲೋ ನಮಗೆ ಪ್ರಸಿದ್ಧವಾಗಿಲ್ಲ. ಇವರು ನಾರಾಯಣ ಶ್ರುತಿ ಅಂತಾರೆ. ಇದು ನಮ್ಮ ಇರುವಂತಹ ನಾರಾಯಣ ಸೂಕ್ತದಲ್ಲೋ ನಾರಾಯಣ ಉಪನಿಷತ್ತಲ್ಲೋ ಬರೋದಿಲ್ಲ. ಇದು ಹೇಳ್ತಾರೆ ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ ನಾರಾಯಣೋಸೌ ಪರಮೋ ವಿಚಿಂತ್ಯ ಮುಮುಕ್ಷುಭಿಃ ಕರ್ಮಪಾಶಾದಮುಷ್ಮಾತ್ ಮುಕ್ತಿಭಿಃ ಕರ್ಮಪಾಶಾತ್ ಅಮುಷ್ಮಾತ್ ಅವರನ್ನ ಯಾರು ಅವರಲ್ಲಿ ಭಗವಂತನಲ್ಲಿ ಶರಣಾಗತಿ ಮಾಡುತ್ತಾರೋ ಮುಮುಕ್ಷುಗಳಿಗೆ ಕರ್ಮಪಾಶದಿಂದ ಬಿಡಿಸಿ ಏನ್ ಮಾಡ್ತಾನೆ ಅವನು, ಯಾರಿಂದ ಯಸ್ಯ ಪ್ರಸಾದಾತ್, ಯಾರಾದ ನಮ್ಮಿಂದ ಸಾಧ್ಯ ಇಲ್ಲ, ಭಗವಂತನ ಪ್ರಸಾದದಿಂದ. ಆಮೇಲೆ ಯಾಕೆಂದ್ರೆ ಪರಮಾರ್ಥಿ ರೂಪಾತ್, ನಮಗೆ ಆರ್ತಿ ರೂಪ ಇದೆ, ಅತ್ಯಂತ ಪರಮವಾದ ಆರ್ತಿ ರೂಪ ನಮಗೆ. ಆರ್ತಿ ರೂಪದಿಂದ ಭಗವಂತ ಅವನ ಪ್ರಸಾದದಿಂದ ನಮಗೆ ಮೋಕ್ಷವನ್ನು ಕೊಡ ಹೋಗ್ತಾನೆ. ಯಾರಪ್ಪ ಅಂತ ಅಸೌ ನಾರಾಯಣ ಪರಮಃ ವಿಚಿಂತ್ಯ ಅಂತ, ಇವನೇ ನಾರಾಯಣ ಪರಮ ವಿಚಿಂತ್ಯ ಅಂತ ನಾರಾಯಣ ಶ್ರುತಿಯಿಂದ ಕೊಟ್ಟು ಮಾಡಿದ್ದಾರೆ. ಇದು ಅದರಲ್ಲಿಲ್ಲ. ಅವರಿಗೆ ಕೆಲವೆಲ್ಲ ವೇದವ್ಯಾಸರು ನೇರವಾಗಿ ಹೇಳಿದ್ರು ಅಂತ ಅವರಲ್ಲಿ ಹೇಳ್ಕೊಳ್ತಾರೆ ಅದನ್ನ ಕೆಲವು ಶ್ರುತಿಗಳು. ಅದು ರೂಢಿ ಅಷ್ಟು ಇದರಲ್ಲಿಲ್ಲ. ಬಟ್ ಜ್ಞಾನಿಗಳು ಹೇಳಿದ್ರಿಂದ ನಾವು ತಗೊಳ್ಳೋದ್ರೇನು ತಪ್ಪಿಲ್ಲ ಅದನ್ನ. ಹಾಗಾಗಿ ಚೆನ್ನಾಗಿದೆ ಇದು ಅಂತ ಅದ್ಭುತವಾದ ಇದು ಮಂತ್ರ. ಅದಕ್ಕೆ ವರ್ಷದಿಂದ ಭಗವಂತ ಬಿಡಿಸಿ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ಅವನು ಯೋಗ ವಿಧಾನೇತ ಅಂತ ಹೇಳ್ತಾರೆ. ಆಮೇಲೆ ಅದೇ ತರ ಪ್ರಧಾನ ಪುರುಷೇಶ್ವರ ಅಂತ ಹೇಳ್ತಾರೆ.
ಅವಾಗ ಅದಕ್ಕೆ ನಮ್ಮ ಪರಾಶರ ಶಂಕರತಾರೆ ಪ್ರಧಾನಂ ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ. ಪುರುಷಾಹ ಅಂದ್ರೆ ಜೀವಾತ್ಮ, ಜೀವರು ಎಲ್ಲ. ಪುರುಷ ಅಂದ್ರೆ ಒಂದೊಂದ್ಸಲ ಹಿಂದೆ ಪುರುಷ ನಮಃ ಅನ್ನುವ ಪರಮಾತ್ಮ ಬಂತು. ಇಲ್ಲಿ ಪುರುಷ ಅನ್ಬೇಕಾದ್ರೆ ಪ್ರಕೃತಿ ಪುರುಷ ಅಂತ ಹೇಳ್ಬೇಕಾದ್ರೆ ಜೀವಾತ್ಮ ಅಂತ ಹೋಗ್ಬೇಕು. ಅದಕ್ಕೆ ಪುರುಷಾಹ ಅಂದ್ರೆ ಜೀವಾಹ ಅಂತ ವ್ಯಾಖ್ಯಾನ ಮಾಡಿದ್ರು. ಜೀವಾತ್ಮರು ಇವರು. ತೇಷಾಂ ಈಶ್ವರತ್ವಾತೆ ಪ್ರಧಾನ ಪುರುಷೇಶ್ವರ. ಪ್ರಕೃತಿಗೂ ಮತ್ತೆ ಜೀವ ಇಬ್ಬರಿಗೂ ಸಹ ಚೇತನ ಅಚೇತನ, ಪ್ರಕೃತಿ ಅಚೇತನ, ಜೀವರೆಲ್ಲ ಚೇತನ. ಚೇತನ ಅಚೇತನ ಎರಡಕ್ಕೂ ಯಾರು ಈಶ್ವರನೋ ಅವನು ಪ್ರಧಾನ ಪುರುಷ. ಪ್ರಕೃತಿ ಮತ್ತು ಜೀವಕೋಟಿಗಳಿಗೆ ಈಶ್ವರನಾಗಿರೋದ್ರಿಂದ ಪ್ರಧಾನ ಪುರುಷೇಶ್ವರ. ಇದು ಅದೇ ಅವರು ಹೇಳುವಂತ ವ್ಯಾಖ್ಯಾನ ವೇದದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಪ್ರಕೃಷ್ಟೇ ಧಾನೆ ಧಾರಣ ಪೋಷಣೆ ಯಸ್ಮಾತ್ ಸಹ ಪ್ರಧಾನ. ಆ ಪ್ರಧಾನ ಅನ್ನುವಾಗ ಇನ್ನೊಂದು ಮಾಡ್ತಾರೆ, ಪ್ರಕೃತಿ ಅಂತ ಮಾಡೋದಕ್ಕೆ ಇನ್ನೊಂದು ಮಾಡ್ತಾರೆ. ಪ್ರಕೃಷ್ಟೇ ಧಾನೆ ಕಡೆಗೆ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿ ಮಾಡಿಸ್ತಾನೆ. ಮಾಡಿಸಿ ಅವನಿಗೆ ಧಾರಣನ ಪೋಷಣವನ್ನ ಮಾಡ್ತಾನೆ. ಯಾರಿಂದ ಆಗುತ್ತೋ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯನ್ನು ಮಾಡಿಸಿ ಧಾರಣ ಪೋಷಣವನ್ನು ಮಾಡೋದು ಯಾರಿಂದ ಆಗುತ್ತೋ ಅವನು ಪ್ರಧಾನ ಅಂದ್ರೆ ಮುಖ್ಯಸ್ಥ ಅಂತ. ಸಹ ಪ್ರಧಾನ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಅವರಿಗೂ ಸೇರಿಸಿ ಚತುರ್ಮುಖ ಬ್ರಹ್ಮನಿಂದ ಸೇರಿಸಿ ರುದ್ರಾದಿಗಳು ಎಲ್ಲರಿಗೂ ಸಹ ಅವನು. ಇಲ್ಲಿ ರುದ್ರ ಯಾಕೆ ಬರಲ್ಲ, ರುದ್ರ ಪ್ರಳಯಕ್ಕೆ ಬರೋದ್ರಿಂದ ಇಲ್ಲಿ ಸೃಷ್ಟಿ ಸ್ಥಿತಿ ಎರಡೇ ಬೇಕು, ಪ್ರಳಯ ಆಮೇಲೆ ಬರುತ್ತೆ. ಹಾಗಾಗಿ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇವರು ಹೇಳ್ತಾರೆ ಅದಕ್ಕೆ, ಇವನು ಮೊದಲು ಚತುರ್ಮುಖನಿಗೆ ಋಗ್ವೇದವನ್ನು, ಇವರು ಅದರಲ್ಲಿ ಋಗ್ವೇದಿಗಳು ಯಾರೋ ಆನಂದ ತೀರ್ಥರು ಮಧ್ವರು ಋಗ್ವೇದಿಗಳು. ಹಾಗಾಗಿ ಋಗ್ವೇದವನ್ನು ಹೆಚ್ಚು ಕೋಟ್ ಮಾಡ್ತಾರೆ. ಅದ್ರ ಮೇಲೆ ಅವ್ರಿಗೆ ಸ್ವಶಾಖೆ ಅದರಿಂದ ಅಭಿಮಾನ ಜಾಸ್ತಿ. ಅದಕ್ಕೆ ಚತುರ್ಮುಖ ಅಶ್ವ ಸನ್ ಋಗ್ವ್ಯಾದೀನಾಂ ರಾತೀತಿ ಪುರುಷೇಶ್ವರ ಪ್ರಧಾನಶ್ಚ ಅಸೌ ಪುರುಷ ಚರಶ್ಚೇತಿ ಪ್ರಧಾನ ಪುರುಷೇಶ್ವರ. ಕಡೆಗೆ ಅವರು ಚತುರ್ಮುಖ ಅವನು ಅಶ್ವದ ರೂಪದಲ್ಲಿ ಇದ್ದಾಗ ಅವನಿಗೆ ಋಗ್ವೇದವನ್ನ ಭಗವಂತ ಉಪದೇಶ ಮಾಡ್ತಾನಂತೆ ಅವನಿಗೆ ಕಿವಿನಲ್ಲಿ. ಅಶ್ವರೂಪದಲ್ಲಿ ಇದ್ದಾಗ ಆಗ ಅವನು ಬರುತ್ತೆ, ಅಶ್ವದೇನಲ್ಲೂ ಬರುತ್ತೆ. ಅವನು ಅಶ್ವದಲ್ಲಿ ಇದ್ದ. ಆಮೇಲೆ ಅಶ್ವತ್ಥ ಮರದ ಅದಕ್ಕೆ ಅಶ್ವತ್ಥ ಅಂತ ಬಂದಿದ್ದೆ ಚತುರ್ಮುಖ ಬ್ರಹ್ಮ ಅಶ್ವವಾಗಿ ಸ್ಥ ಅಂತ ನಿಂತ್ಕೊಂಡ ಅಲ್ಲಿ. ಹಾಗಾಗಿ ಆ ಮರಕ್ಕೆ ಅಶ್ವತ್ಥ, ಅಶ್ವ ಅವನಲ್ಲಿ ನಿಂತ್ಕೊಂಡಿದ್ರೆ ಅದಕ್ಕೆ ಅಶ್ವತ್ಥ ಅಂತ ಹೆಸರು ಬಂತು ಅಂತ ಅದು ಹೇಳ್ತಾರೆ. ಅದಕ್ಕೆ ಅವರಿಗೆ ಋಗ್ವೇದವನ್ನು ಉಪದೇಶ ಮಾಡಿದ ಚತುರ್ಮುಖ ಬ್ರಹ್ಮನಿಗೆ. ಹಾಗಾಗಿ ಅವನು ಪ್ರಧಾನಶ್ಚ ಅಸೋ, ಅದರಿಂದ ಋಗ್ವೇದ ವಿದ್ಯಾದ ರಾತೀತಿ ಪುರುಷೇಶ್ವರ. ಅವರಿಗೆ ಅವನು ಜೀವಕೋಟಿಗೆ ಸೇರೋದ್ರಿಂದ ಅವನಿಗೆ ವೇದವನ್ನ ಉಪದೇಶ ಮಾಡೋದ್ರಿಂದ ಆಚಾರ್ಯ ಸ್ಥಾನದಲ್ಲಿ ಬಂದಲ್ಲ ಭಗವಂತ, ಹಾಗಾಗಿ ಈಶ್ವರ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಪ್ರಧಾನಶ್ಚ ಅಸೌ ಪುರುಷ ಚರಶ್ಚೇತಿ ಏನ್ಬಿಟ್ಟು, ಅದರಿಂದ ಅವನೇ ಈ ಪ್ರಧಾನ. ಪ್ರಕೃತಿಗೂ ಜೀವ ಎಲ್ಲರಿಗೂ ಸಹ ಒಂದು ಚಲನವಲ, ಡ್ರೈವಿಂಗ್ ಫೋರ್ಸ್ ಅಂತೀವಲ್ಲ, ಚಲನವಲವನ್ನು ಕೊಡುವುದು ಅದಕ್ಕೆ. ಅದರಿಂದ ಪ್ರಧಾನ ಪುರುಷೇಶ್ವರ ಅಂತ ಹೇಳುತ್ತೆ. ಪ್ರಕೃತಿಯಿಂದಲೂ ಪ್ರಧಾನ ಪುರುಷೇಶ್ವರ. ಬ್ರಹ್ಮನಿಗೆ ವೇದವನ್ನು, ಇಲ್ಲಿ ಋಗ್ವೇದ ಅಂತ ಹೇಳಿದ್ರೆ ಎಲ್ಲ ವೇದ ತಗೋಬಹುದು, 4 ವೇದ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿದ್ರಿಂದ ಅವನು ಪ್ರಧಾನ ಪುರುಷೇಶ್ವರ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದರಲ್ಲಿ ಭಗವದ್ಗೀತೆದೊಂದು ಹೇಳ್ತಾರೆ, 7ನೇ ಅಧ್ಯಾಯದಲ್ಲಿ ಬರುವಂತ ಶ್ಲೋಕವನ್ನು ಕೊಟ್ಟು ಮಾಡ್ತಾರೆ. ಅಪರೇಯ ಅಪರೇನ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯತೇದಂ ಧಾರ್ಯತೆ ಜಗತೆ ಅಂತ ಹೇಳ್ತ ಕಡೆಗೆ. ನನ್ನ ಮಾನ್ ಪರಂ ವಿದ್ಧಿ, ನಾನು ಎಲ್ಲಕ್ಕಿಂತ ಪರ ಈಶ್ವರ. ಯಾಕೆಂದ್ರೆ ಅದು ಹೇಳ್ತಾರೆ ಕಡೆಗೆ, ಅವನು ಅಪರೇಯಂ ಇತಸ್ತು ಅನ್ಯಾಂ. ಈ ಅಪರ ಅನ್ನೋದು ಜೀವಾತ್ಮ, ಪರ ಅನ್ನೋದು ಭಗವಂತ, ಅಪರ ಅನ್ನೋದು ಪ್ರಗತಿ, ಇವೆಲ್ಲ ಅಪರ ಅಂದ್ರೆ ಕೆಳಗಡೆ ಇರೋದು. ಇದು ಎರಡಕ್ಕಿಂತ ಅನ್ಯವಾದದ್ದು. ಅದರಿಂದ ಆತನ ಪ್ರಕೃತಿಗಿಂತ ಮಾನ್ ವಿದ್ಧಿ ಪರಾಂ. ಆ ಪ್ರಕೃತಿಗೂ ಜೀವಾತ್ಮರಿಗೂ ನಾನು ಅದೇ ಬೇಗ ಹೇಳಿದ್ದು. ಅದಕ್ಕೆ ಜೀವಭೂತಾಂ ಮಹಾಬಾಹೋ ಯತೇದಂ ಧಾರ್ಯತೆ ಜಗತೆ. ಜೀವಭೂತಗಳನ್ನೆಲ್ಲ ಚರಾಚರಗಳನ್ನೆಲ್ಲ ನಡೆಸುವವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಧಾರ್ಯತೆ ಜಗತ್, ಇಡೀ ಜಗತ್ತನ್ನ ಧರಿಸ್ಕೊಂಡಿದ್ದಾನೆ. ಹಾಗಾಗಿ ಅವನು ಪುರುಷೇಶ್ವರ, ಪ್ರಧಾನ ಪುರುಷೇಶ್ವರ ಅಂದ್ಬಿಟ್ಟು ಅದನ್ನ ತಗೊಳ್ಕೊಳ್ತಾರೆ. ಆಮೇಲೆ ಇಲ್ಲಿ ಇವರು ಏನ್ ಮಾಡ್ತಾರೆ, ಇವರು ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಇವರು ಜೀವಾತ್ಮ ಎಲ್ಲ ಅಪರ ಅಂದ್ರು,
ಪರದಕ್ಕೂ ಒಂದು ಜೀವ ಹೇಳ್ತಾರೆ. ಯಾರಪ್ಪ ಅಂದ್ರೆ ತಾಯಿ, ಅವ್ರ ತಾಯಿನ ಜೀವ ಕೊಟ್ಟು ಸೇರಿಸ್ತಾರೆ. ಅಂದ್ರೆ ತಾಯಿಗೆ ಹೇಳ್ತಾರೆ ಅಳಿವಿಲ್ಲ, ಅವಳು ಎಲ್ಲಾ ಕಾಲದಲ್ಲಿ ಇರ್ತಾಳೆ, ಅದೆಲ್ಲ ಹೇಳ್ತಾರೆ. ಆದ್ರೆ ಅವರು ಜೀವ, ಅದರಿಂದ ತಾಯಿ ಆದವಳು ಅವಳು ಇದಂತೆ, ಅವಳು ಎಲ್ರಿಗಿಂತ ಮೇಲೆ ಅವಳು ಜೀವ. ಅವಳು ಇದರಲ್ಲಿ ಉತ್ತಮ, ಅದರಲ್ಲಿ ಉತ್ತಮ ಅಂತ, ಅವ್ರಿಗಿಂತ ಉತ್ತಮನಾದವನು ಅಂತ ಹೇಳ್ತಾರೆ. ಅದಕ್ಕೆ ಅವರು ಅದ ಹೇಳ್ತಾರೆ, ನೀವೊಂದು ಇದನ್ನು ಮಾಡ್ತಾರೆ, ಯಸ್ಮಾತ್ ಪ್ರಗತೇತು ದೇವಸ್ಯ ಜಡ ಚೈವ ಅಜಡಾಯತ. ಜಡ ಅಜಡ ಅಂತ ಎರಡನ್ನು ವಿಭಾಗ ಮಾಡ್ತಾರೆ. ಚಿತ್ರೂಪ ಸಾತು ಅನಂತ ಚ ಅನಾದಿ ನಿಧನಾಪರ ಯತ್ಸಮಂತು ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣೋ ಮಹಾತ್ಮನಃ ಅನ್ಬಿಟ್ಟು. ಅದರಿಂದ ಈ ಜಡ ಅಜಡಗಳಿಗಿಂತ ಮೇಲಿರುವವಳು ಮಹಾಲಕ್ಷ್ಮಿ, ಅವಳು ಜೀವೋತ್ತಮೆ ಅಂತಾರೆ, ಜೀವದಲ್ಲಿ ಉತ್ತಮ ಅಂತ. ಅದರ ಮೇಲೆ ಅವಳಿಗಿಂತ ಮೇಲೆ ಅವ್ರ ಜೀವಕೋಟಿಯಲ್ಲಿ ಸೇರಿಸೋದ್ರಿಂದ ನಮ್ಮಲ್ಲೂ ಇನ್ನೊಂದು, ನಮ್ಮಲ್ಲಿ ತೆನ್ನಾಚಾರ ಸಂಪದವರು ತಾಯಿನ ಜೀವಕೋಟಿಯಲ್ಲೇ ಸೇರಿಸ್ತಾರೆ. ನಾವು ಮಾತ್ರ ತಾಯಿನ ಜೀವಕೋಟೆ ಎಲ್ಲ ವಿಭು ಅಂತಾನೆ ಸೇರಿಸ್ತೀವಿ. ಅದರಿಂದೆಲ್ಲ ಇದು. ಅದರಿಂದ ಇಲ್ಲಿ ಅವರ ತಗೊಂಡು ಅವಳಿಗೆ ಕಡೆ ಹೇಳ್ತಾರೆ, ಅವಳಿಗಿಂತ ಅಳುವಿಲ್ಲ ಮೋಕ್ಷದಲ್ಲಿ, ಇದರಲ್ಲಿ ಪ್ರಳಯ ಕಾಲದಲ್ಲಿ ಅವಳುಗಳಿವಿಲ್ಲ, ಯಾವಾಗ್ಲೂ ಇರ್ತಾಳೆ ಎಲ್ಲ ಹೇಳ್ತಾರೆ ಅವರು. ಆದ್ರೂ ಜೀವಕೋಟೆ ಸೇರಿಸ್ತಾರೆ ಅವರು. ನಾರಸಿಂಹ ವಪು ಅಂತೇಳಿ, ನರಸಿಂಹಯೋಹೋ ಸಂಬಂಧಿ ನಾರಸಿಂಹಂ. ನಾರಸಿಂಹ ಅಂತ ಹೇಗೆ ಬಂತು ಅನ್ನೋಕೆ, ನರಸಿಂಹಕ್ಕೆ ಯಾವುದು ಸಂಬಂಧಪಟ್ಟಿದ್ರಿಂದ ನಾರಸಿಂಹ. ನರಸಿಂಹ ಅಂತ ಏನೋ ಹೇಳ್ತೀವಲ್ಲ, ನರಸಿಂಹಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ನರಸಿಂಹಯೋಹೋ, ನರ ಮತ್ತು ಸಿಂಹ ಇವೆರಡರಿಂದ ಸಂಬಂಧಪಟ್ಟು ಉಂಟಾದದ್ರಿಂದ ನಾರಸಿಂಹ, ಅದಕ್ಕೆ ನಾರಸಿಂಹಂ ಅಂತ ಹೇಳ್ತಾರೆ. ನರಸಿಂಹಾತ್ಮಕಮಿತಿ ಯಾವತ್ತೆ ತಾದೃಶಂ ವಪು ಯಶ್ಚ ಸಹ ನಾರಸಿಂಹ ವಪು. ಅದಕ್ಕೆ ನರಸಿಂಹ ಆತ್ಮಕಂ ಯಾವತ್ತೆ ಇತಿ ಯಾವತ್ತೆ, ನರ ಮತ್ತು ಸಿಂಹ ಎರಡು ಸೇರಿ ಉಂಟಾಗಿದೆಯದ, ಅದಕ್ಕೆ ತಾದೃಶಂ ವಪು, ಆ ಥರ ಒಂದು ದೇಹ, ಅರ್ಧ ಭಾಗ ಮನುಷ್ಯ ಅರ್ಧ ಭಾಗ ಸಿಂಹ, ಆ ಥರ ಉಳ್ಳಂತಹ ಒಂದು ದೇಹ. ಅಂತಹ ದೇಹ ಯಾರಿಗಿದೆಯೋ ಯಸ್ಯ ಸಹ ನಾರಸಿಂಹ ವಪು, ಅದು ಸಾಕ್ಷಾತ್ ಭಗವಂತನೇ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅವಳಿಗೆ ನರಸಿಂಹ ಅನ್ನೋದಕ್ಕೆ ಇವರು ಪುರುಷೋತ್ತಮ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ನರಸಿಂಹ ಅನ್ನೋ ಪದಕ್ಕೇನೆ ಅರ್ಥ ಪುರುಷೋತ್ತಮ ಅಂತ ಮಾಡ್ತಾರೆ. ಅದು ಚೆನ್ನಾಗಿ ಹೇಳ್ತಾರೆ. ಅತಕಸ್ಮಾತ್ ಉಚ್ಯತೆ ನರಸಿಂಹ ಇತಿ ಯಸ್ಮಾತ್ ಸರ್ವೇಷಾಂ ಭೂತ ವೀರ್ಯತಮಃ ಶ್ರೇಷ್ಠತಮಶ್ಚ ಸಿಂಹಃ ವೀರ್ಯತಮಃ ಶ್ರೇಷ್ಠತಮಶ್ಚ ತಸ್ಮಾತ್ ನಾರಿ ಆಸೀತ್ ಪರಮೇಶ್ವರಃ ಅಂದ್ಬಿಟ್ಟು ಹೇಳ್ತಾರೆ. ಇತಿ ತಾಪನೀಯ ಉಪನಿಷತ್ತಲ್ಲಿ ಬರುವ ಒಂದು ಮಂತ್ರವನ್ನು ಕೇಳ್ತಾರೆ. ಅದಂದ್ರೆ ಅಥ ಕಸ್ಮಾತ್ ಉಚ್ಯತೆ, ಯಾತಕ್ಕೆ ನೀವು ನರಸಿಂಹ ಅಂತ ಹೇಳ್ತೀರಾ, ಕಸ್ಮಾತ್ ಉಚ್ಯತೆ ನರಸಿಂಹ ಇತಿ ತಾನೇ ಪ್ರಶ್ನೆ ಹಾಕೊಂಡು ಶ್ರುತಿನಲ್ಲಿ ಕೆಲವು ಸಮಯ ಅರ್ಥವಾದ ಮಾಡುತ್ತೆ, ತಾನೇ ಪ್ರಶ್ನೆ ಹಾಕೊಂಡು ಉತ್ತರವನ್ನು ಕೊಡುತ್ತೆ. ಅಥವಾ ಯಾತಕ್ಕೆ ನೀವು ನರಸಿಂಹ ಅಂತ ಹೇಳ್ತಾರಲ್ಲ, ಯಾತಕ್ಕೆ ನರಸಿಂಹ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಯಸ್ಮಾತ್ ಸರ್ವೇಷಾಂ ಭೂತಾಂ ವೀರ್ಯತಮಃ ಶ್ರೇಷ್ಠತಮಶ್ಚ ಸಿಂಹ. ಈ ಪ್ರಾಣಿಗಳಿ ಎಲ್ಲದರಲ್ಲೂ ಸಹ ಅತ್ಯಂತ ವೀರ್ಯವತ್ತದಾಗಿದ್ದು ಲೋಕದಲ್ಲಿ ತಿಳಿಯೋದೇನು ಅಂದ್ರೆ ಸಿಂಹ ಎಲ್ಲಾ ಪ್ರಾಣಿಗಳು ಅತ್ಯಂತ ಶಕ್ತಿ ಉಳ್ಳದ್ದು, ಬಲ ಉಳ್ಳದ್ದು ಅಂತ. ವೀರ್ಯತಮಃ ಶ್ರೇಷ್ಠತಮ, ವೀರ್ಯವೂ ಹೌದು ಶ್ರೇಷ್ಠವೂ ಹೌದು, ಬರೀ ವೀರ್ಯ ಮಾತ್ರ ಇದ್ದು ಶ್ರೇಷ್ಠವೂ ಹೌದು. ಎಲ್ಲವೂ ಸಹ ಪ್ರಾಣಿಗಳ ಅವ್ರಿಗೆ ಎಲ್ಲವನ್ನು ಗೌರವದಿಂದ ನೋಡುವಂತಹ ಇದು ಶ್ರೇಷ್ಠತಮಃ ಸಿಂಹ. ಅದಕ್ಕೆ ಭಗವಂತ ವೀರ್ಯತಮಃ, ಇದು ವೀರ್ಯತಮ. ಪ್ರಾಣಿಗಳಲ್ಲಿ ನರಗಳಲ್ಲಿ ವೀರ್ಯತಮವಾದದ್ದು ಸಿಂಹ. ಎಲ್ಲದರಲ್ಲೂ ಸ್ವಾಭಾವಿಕವಾಗಿ ವೀರ್ಯನಾಗಿರೋದ್ರಿಂದ ವೀರ್ಯತಮ ಶ್ರೇಷ್ಠತಮ ಆಗಿವನು ಯಾರು ಅಂದ್ರೆ ತಸ್ಮಾತ್ ಅವನು ಅವನು ಇರ್ತಾನೆ. ತಸ್ಮಾತ್ ನರಸಿಂಹ ಆಸೀತ್ ಪರಮೇಶ್ವರ. ಅದರಿಂದ ನರಸಿಂಹ ಆಸೀತ್ ಅಂದ್ರೆ ಇದು ಶ್ರೇಷ್ಠ ಅದು ಶ್ರೇಷ್ಠ, ಹಾಗಾಗಿ ಪುರುಷೋತ್ತಮ. ಪ್ರಾಣಿಗಳಲ್ಲಿ ಉತ್ತಮವಾದದ್ದು ಸಿಂಹ. ಪುರುಷರಲ್ಲಿ ಏನ್ ಬೇಕಾದ್ರೆ ಇವರು ಪುರುಷ ಅಂದ್ರೆ ಸಾಧಾರಣ ಪುರುಷರು ತಗೋಬಾರ್ದು ಅಂತ ಹೇಳ್ತಾರೆ ಇವರು ಮಧ್ವರಸದಲ್ಲಿ. ಅವನು ಇದೆಲ್ಲ ತುಂಬಾ ದೇವತೆಗಳು ಎಲ್ಲರಿಗಿಂತ ಮೇಲೆ ದಾಟದವನು ಅವನು. ಅದರಿಂದ ಪುರುಷೋತ್ತಮ ಅಂದ್ಬಿಟ್ಟು ಅದರಿಂದ ಎರಡೂ ಸೇರೋದ್ರಿಂದ ಎರಡು ಬೆಸ್ಟ್ಗಳು ಸೇರಿದೆ, ಎರಡು ಉತ್ತಮವಾಗಿ ಸೇರಿದೆ. ಹಾಗಾಗಿ ಬರೋದೆಂತದ್ದು ಪುರುಷೋತ್ತಮನೇ ಬರಬೇಕು. ಅದರಿಂದ ಪುರುಷೋತ್ತಮವಾದ ವಸ್ತುವೇ ನರಸಿಂಹ ಎರಡೂ ಸೇರಿ ಬರ್ಬೇಕಾದಂದ್ರೆ ಬೇರೆ ಯಾವುದು ಬರೋದಿಲ್ಲ ಅಂದ್ಬಿಟ್ಟು ಕಡೆಗೆ ಆ ತಾಪನಿಷ್ಠತೆ. ಅದರಿಂದ ತಸ್ಯ ಭಕ್ತಾ ನಾರಸಿಂಹ ತೇ ಏವ ವಪುಂಸಿ ಪ್ರತಿಮಾ ಯಶ್ಚ ಸಹ ನಾರಸಿಂಹವು. ಆ ತರ ಒಂದು ದೇವರನ್ನು ಒಟ್ಕೊಂಡು ತಸ್ಯ ಭಕ್ತಾ ಅವನ ಭಕ್ತರಿಗೆ
ಬಂದು ಅವನಿಗೆ ಎಲ್ಲರಿಗೂ ಕರುಣೆ ಮಾಡೋಕ್ಕೆ ಕಾಪಾಡೋದಕ್ಕೆ ಬಂದಲ್ಲ ಅವನು. ತೇಯೇವ ಉಪವಂಶಿ ಪ್ರತಿಮಾ ಯಸ್ಯ, ಆ ತರ ಒಂದು ಪ್ರತಿಮೆನೆಗೆ ತನ್ನ ಭಕ್ತನು ಅವನು ಕೇಳ್ತಾನೆ, ಇಲ್ಲಿದಾನ ಇಲ್ಲಿದಾನ ಅಂತ ಕೇಳ್ಕೊಳ್ಳುವಾಗ ಎಲ್ಲಿದ್ದಾನೆ ಅಂತ ಕೇಳ್ಬೇಕಾದಂದ್ರೆ ಅವಾಗ ಈ ಒಂದು, ಯಾಕೆಂದ್ರೆ ಅವನು ವರವನ್ನು ಪಡ್ಕೊಂಡಿರೋದ್ರಿಂದ ಆ ವರವನ್ನ ಭೇದಿಸ್ಬೇಕು. ನರನಾಗೋ ಬರೀ ಪ್ರಾಣಿಯಾಗೋ ಬಂದ್ರು ಅವನ ಕೊಲ್ಲಕ್ಕಾಗೋದಿಲ್ಲ. ಅದರಿಂದ ನರಸಿಂಹ ಉಪುಹು ಆ ಉಪತ್ವವನ್ನು ಪಡ್ಕೊಂಡು ಬಂದ. ಅದರಿಂದ ಅವನು ಪುರುಷೋತ್ತಮನ ಅದರಿಂದ ವ್ಯುತ್ಪತ್ತಿಯನ್ನ ತೋರಿಸ್ಕೊಟ್ಟಿದ್ದಾರೆ ಕಡೆಯವರು. ಕಡೆಗೆ ಭಾಗವತದ ಒಂದೆರಡು ಕೋಟ್ ಮಾಡ್ತಾರೆ. ಭಾಗವತ ನೋಡಿದೀವಿ ನಾವು ಅದಕ್ಕೆ. ಆಮೇಲೆ ಆಮೇಲೆ ಶ್ರೀಮಾನ್ ಹೋಣ ಇನ್ ಬಾಕಿದೆಲ್ಲ ಅವರ ಇದರಲ್ಲಿ ಸ್ತೋತ್ರಗಳು ಹೇಳಿದ್ದಾರೆ. ಅದು ಅಂತ ಹೆಚ್ಚಾಗಿನ ವಿಶೇಷ ಏನಿದೆ ಅದರಲ್ಲಿ. ಆಮೇಲೆ ಶ್ರೀಮಾನ್ ಅನ್ನುವಾಗ ಶ್ರೀಮಾನ್ ಶಂರೂಪೇ ವಾಯೌ ರತತ್ವಾತ್ ಶ್ರೀಹಿ ಭಾರತೀ ಲಕ್ಷ್ಮೀ ಕಾನಿಚ ಶ್ರೀಹಿ ಸ್ವಾತ್ಮಿತ್ವೇನ ಸ್ವಾ ಭರ್ತೃತ್ವೇನ ವಾ ಆಧಾರತ್ವೇನ ವಾ ತದ್ವತ್ ಶ್ರೀಮಾನ್ ಅಂತ ಇಲ್ಲಿ ಒಂದು ಮಾಡ್ತಾರೆ ಇವರು. ಇದರಲ್ಲಿ ಹೇಳ್ತಾರೆ ಶ್ರೀಮಾನ್ ಅಂದ್ರೆ ಶಂ ರೂಪ ವಪು. ಶ್ರೀ ಅನ್ನೋದು ಶ್ರೀಮ್ ಅನ್ನೋ ಧಾತುವಿಂದ ಬರೋದ್ರಿಂದ ಅದೇ ಅದರಿಂದ ಶಂ ಅನ್ನೋದು ಶ್ರೇಷ್ಠವಾದ ಶಂ ರೂಪ. ಅವರು ವಾಯು ಅಂತ ಹೇಳ್ತಾರೆ. ವಾಯು ಆ ಶಂ ರೂಪವನ್ನು ಪಡೆದಿರೋದ್ರಿಂದ ಅದರಿಂದ ಶ್ರೀಹಿ ಎಲ್ಲಿ ಭಾರತಿ ಲಕ್ಷ್ಮೀ ಕಾನಿ ಶ್ರೀಹಿ. ಭಾರತಿಯಿಂದ ಅಂದ್ರೆ ವಾಕ್ ಅಂತ ಹೋಗ್ಬೇಕು. ಇಲ್ಲಿ ಸರಸ್ವತಿ ಎಲ್ಲ ವಾಕ್. ಅದರಲ್ಲಿ ಎಲ್ಲಿದೆ ಅದು ಲಕ್ಷ್ಮೀ ಕಾನಿ, ಅದು ಹೋಗಿ ಲಕ್ಷ್ಮಿಯಲ್ಲಿ ಸೇರ್ಕೊಳ್ಳೋದಿದೆ ಅಂತ ಅದಕ್ಕೆ. ಅದು ತಾಯಿಯ ರೂಪವು ಶಂ ಅತ್ಯಂತ ಮಂಗಳಕರವಾದದ್ದು. ಅದರಿಂದ ಅವಳು ಅಂತಹ ಶ್ರೀ ಯಾರು ಶಂರೂಪ ಪಡ್ಕೊಂಡಂತ ಶ್ರೀ ಅತ್ಯಂತ ಮಂಗಳಕರವಾದ ಒಳ್ಳೆಯ ವಾಗ್ಮಿಯಾದಂತ ಲಕ್ಷ್ಮಿ. ಅವಳಿಗೆ ಶ್ರೀಹಿ ಸ್ವಾಮಿತ್ವೇನ, ಆ ಶ್ರೀಗೆ ಭಗವಂತ ಸ್ವಾಮಿಯಾಗಿದ್ದಾನೆ. ವಾ ಭರ್ತೃತ್ವೇನ, ಮತ್ತೆ ಅವಳಿಗೆ ಗಂಡನೂ ಆಗಿದ್ದಾನೆ. ವಾ ಆಧಾರತ್ವೇನ, ಅವಳಿಗೆ ಆಧಾರವೂ ಆಗಿದ್ದಾನೆ. ತದ್ವಾನ್ ಅಂದ್ರೆ ಅಂತಹ ಶ್ರೀ ಅದನ್ನ ಉಳ್ಳವರಿಂದ ಅವನು. ಅಂದ್ರೆ ಇಲ್ಲಿ ಈ ಶ್ರೀಗೆ ಇವರು ತಗೊಂಡ ಅಂದ್ರೆ ಅವಳು ಎಲ್ಲಾ ಗುಣಗಳನ್ನು ತಾಯಿ ಹೊಂದಿದ್ದಾಳೆ, ಲಕ್ಷ್ಮಿ ಹೊಂದಿದ್ದಾಳೆ ಅವಳು. ಅದರಿಂದ ಇದು ಇಂತಹ ಲಕ್ಷ್ಮಿಯನ್ನ ಹೊಂದಿರೋದ್ರಿಂದ ಅವನು ಶ್ರೀಮಾನ್. ಶ್ರೀಯನ್ನು ಹೊಂದಿರೋದ್ರಿಂದ ಶ್ರೀಮಾನ್. ಆ ಮಾನ್ ಅನ್ನುವಾಗ ಹೇಳ್ತಾರೆ ಆ ಮತು ಪ್ರತ್ಯಯ ಬರ್ಬೇಕಾದ್ರೆ ನಿತ್ಯ ಯೋಗ ಇರಬೇಕು ಅಂತ. ಅದರಲ್ಲಿ ಅನೇಕ ವಿಧದಲ್ಲಿ ಒಂದು ನಿತ್ಯ ಯೋಗ. ಆ ನಿತ್ಯ ಯೋಗ ಇರೋದು ಲಕ್ಷ್ಮಿ ಒಬ್ಳು ಮಾತ್ರ. ಅದರಿಂದ ಆ ಶ್ರೀಮಾನ್ ಅನ್ನೋದು ಆ ನಿತ್ಯೋಗದಿಂದ ಶ್ರೀಯನ್ನು ಉಳ್ಳವನು ಶ್ರೀಮಾನ್ ಅನ್ನೋದು ನೇರವಾಗಿ ಭಗವಂತನಿಗೆ ಹೊಂದುತ್ತೆ ಅದು ಅಂತ ಹೇಳ್ತಾನೆ ಕಡೆಗೆ. ಅದರಿಂದ ಇದೆಲ್ಲಾ ಕಾರಣಗಳಿಂದ ಸಹ ಅವನಿಗೆ ಶ್ರೀಮಾನ್ ಅಂತ, ಅವರು ವಾಯುಗೂ ಶ್ರೀಮಾನ್ ಅಂತ ಮಾಡ್ತಾರೆ. ನಮಗೆ ಬೇಡ ಅದು ಅದ್ರ ಕಡೆಗೆ. ಆಮೇಲೆ ಇದನ್ನು ಹೇಳ್ತಾರೆ ಕಡೆಗೆ. ಒಂದು ಆದಿತ್ಯ ಪುರಾಣ ಅಂತ ಅದರಲ್ಲಿ ಒಂದು ಕೋಟ್ ಮಾಡ್ತಾರೆ. ಜಗದ್ ವಿಲಕ್ಷಣ ಶ್ರೀಮಾನ್ ಮದ್ಬಿಂಬೋ ನಿತ್ಯಚಿತ್ ಸುಖ. ಆಮೇಲೆ ಸೂರ್ಯಕೋಟಿ ಪ್ರತೀಕಾಶಃ ಚಂದ್ರಕೋಟಿ ಸುಶೀತಲ ಅಂದ್ಬಿಟ್ಟು ಅಂತ. ಅವನು ಇವನಿಗೆ ಶ್ರೀಮಾನ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಜಗತ್ ವಿಲಕ್ಷಣ, ಜಗತ್ತಿಗಿಂತ ವಿಲಕ್ಷಣನಾದವನು. ಜಗತ್ತಲ್ಲೇ ಇದ್ರು ಇದಕ್ಕಿಂತ ವಿಲಕ್ಷಣನಾದವನು. ಇದೆಲ್ಲ ನಮ್ಮ ಸಿದ್ಧಾಂತದಲ್ಲಿ ಬರುವಂತದ್ದೇ ಜಲಮಲೆ. ಆಮೇಲೆ ಮದ್ಬಿಂಬೋ ನಿತ್ಯಚಿತ್ ಸುಖ, ಅದಕ್ಕೆ ಅವನು ಭಗವಂತನ ಎಲ್ಲವೂ ಸಹ ಅವನ ಬಿಂಬವೇ. ಭಗವಂತನ ಸೃಷ್ಟಿ ಎಲ್ಲವುದು ಅವನ ಬಿಂಬ. ನಿತ್ಯ ಚುತ್ ಸುಖ, ಅಲ್ಲಿ ಎಲ್ಲವೂ ನಿತ್ಯವಾಗಿ ಸುಖವನ್ನೇ ಹೊಂದಿರುವಂತಹದ್ದು. ಅವನು ಕೋಟಿ ಸೂರ್ಯ ಪ್ರಕಾಶ ಉಳ್ಳವನು. ಚಂದ್ರಕೋಟಿ ಶುಚಿ, ಅದೇ ಸಮಯದಲ್ಲಿ 1 ಕೋಟಿ ಚಂದ್ರನಷ್ಟು ಶೀತಲವಾಗಿದ್ದಾನೆ. 1 ಕೋಟಿ ಸೂರ್ಯನಷ್ಟು ಪ್ರಕಾಶವಾಗಿ ತೇಜಸ್ವಿಯಾಗಿದ್ದಾನೆ. 1 ಕೋಟಿ ಚಂದ್ರನಲ್ಲಿ ಇದ್ದಾನೆ. ಹಾಗಾಗಿ ಅವನಿಗೆ ಶ್ರೀಮಾನ್. ಈ ಶ್ರೀ ಅಂದ್ರೆ ಐಶ್ವರ್ಯ ಅಂತ. ಈ ತೇಜಸ್ಸು, ಶೀತಲತೆ, ಈ ನಿತ್ಯ ಸುಖ ಇವೆಲ್ಲವೂ ಇದೆಯಲ್ಲ, ಜಗದ್ ವಿಲಕ್ಷಣತ್ವ ಇವೆಲ್ಲವೂ ಐಶ್ವರ್ಯ. ಅಂತಹ ಐಶ್ವರ್ಯವನ್ನು ಹೊಂದಿರೋದ್ರಿಂದ ಶ್ರೀಮಾನ್. ಇದು ನಿತ್ಯವಾಗಿರೋದ್ರಿಂದ ಹೊಂದುತ್ತೆ, ಅದು ಮಧು ಪ್ರತ್ಯಯ ಹೊಂದುತ್ತೆ. ಆಮೇಲೆ ಕೇಶವ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲೂ ಅದೇ ತರ ಶಂಕರಾಚಾರ್ಯತನ ಮಾಡ್ತಾರೆ. ಕಂ ಬ್ರಹ್ಮಾಣಂ ಈಶಂ ರುದ್ರಂಚ. ಈಶಂ ರುದ್ರಂಚ ವರ್ತಯತಿ ಕೇಶವ.
ಕಮ್ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನು, ಈಶಂ ಅಂದ್ರೆ ರುದ್ರನನ್ನು ವರ್ತಯತಿ ಅಂದ್ರೆ ಅವರನ್ನ ನಡೆಸ್ಕೊಂಡು ಹೋಗ್ತಾನೆ, ಅವ್ರ ಅಧಿಕಾರವನ್ನು ಮಾಡೋನು. ವರ್ತಯತಿ ಅಂದ್ರೆ ಅವರ ಆದೇಶದ ಮೇಲೆ ಇವ್ರು ನಡೀತಾರೆ, ಅವರಿಗೆ ಆದೇಶ ಕೊಡುವನಾದ್ರಿಂದ ಕೇಶವ. ಕಹ ಈಶಃ ವಃ ಪ್ರತ್ಯಯ ಬಂದ್ರಿಂದ ಆ ಒಡೆತನವನ್ನು ತೋರಿಸುತ್ತೆ ವಃ ಪ್ರತ್ಯಯ, ಅದನ್ನ ಹೇಳ್ತಾರೆ. ಇದನ್ನ ಅದಕ್ಕೆ ಹರಿವಂಶದಲ್ಲಿ ಹೇಳಿರುವಂತಹ ಸಾಕ್ಷಾತ್ ರುದ್ರನೇ ಹೇಳಿರುವಂತಹ ಅದನ್ನ ಹೇಳ್ತಾರೆ. ಕಹ ಬ್ರಹ್ಮೇದಿ ಸಮಾಖ್ಯಾತ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗೆ ಸಂಭೂತೌ ತತಃ ಕೇಶವ ನಾಮವಾನ್ ಇತಿ ಅಂತ ಸಾಕ್ಷಾತ್ ಇದು ಹರಿವಂಶದಲ್ಲಿ ಹೇಳ್ತಾನೆ. ರುದ್ರ ಕೈಲಾಸ ಯಾತ್ರೆ ಮಾಡಬೇಕಾದ ಅಂದ್ರೆ ಈ ಮಾತನ್ನ ಹೇಳ್ದ ಅಂತ ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಕಹ ಅಂದ್ರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಆಮೇಲೆ ಆತರ ಸಮಾಖ್ಯಾತ, ಆಖ್ಯಾತ ಅಂದ್ರೆ ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ. ಕಹ ಬ್ರಹ್ಮ ಅಂತ ಶ್ರುತಿನಲ್ಲೇ ವರ್ಣಿಸಲ್ಪಟ್ಟಿದೆ. ಈಶೋಹಂ ಸರ್ವದೇವಿ, ನಾನು ಈಶಾ ಅಂತ ಎಲ್ಲಾ ದೇಹಿಗಳಲ್ಲೂ, ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲೂ ನಾನು ಈಶಾ ಅಂತ ನನ್ನ ದೇಹಿನ ಆಗಿದೆ ಅದು. ಆವಾಂ ತವಾಂಗೆ ಸಂಭೂತವು, ನಾವಿಬ್ರು ನಿನ್ನ ಅಂಗದಿಂದ ಉದ್ಭವರಾದವರು. ಹಾಗಾಗಿ ತತಃ ಕೇಶವ ನಾಮವಾನ್ ಇತಿ, ಹಾಗಾಗಿ ನಿನಗೆ ಕಹ ಮತ್ತು ಈಶನನ್ನು ಪಡೆದ್ರಿಂದ ನಿನಗೆ ಕೇಶವ ಅಂತ ಬಂತು ಅಂತ ಸಾಕ್ಷಾತ್ ರುದ್ರನೇ ಹೇಳಿದಂತ ಮಾತು ಹರಿವಂಶದಲ್ಲಿ ಬರುತ್ತೆ. ಅದಕ್ಕೆ ಕಡೆಗೆ ಅದನ್ನೇ ಅದಕ್ಕೆ ಹಿರಣ್ಯ ಗರ್ಭ ಕಃ ಪ್ರೋಕ್ತ ಈಶಶ್ಚಂಕರ ಏವಚ ಸೃಷ್ಟ್ಯಾದಿನ ವರ್ತೈತಿ ತೌ ಯತಃ ಕೇಶವ ಭವಾನಿತಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಇದೇನೇ ಇರೋದು ಅಂದ್ರೆ ಹಿರಣ್ಯ ಗರ್ಭ ಅಂದ್ರೆ ಇವನು ಬ್ರಹ್ಮ, ಅವನು ಕಹ ಕಡೆ ಪ್ರೋಕ್ತ ಈಶಃ ಶಂಕರ, ಈಶ ಅಂದ್ರೆ ಶಂಕರ ಅವನು. ಸೃಷ್ಟ್ಯಾದಿನ ವರ್ತೈತಿ ತೌ, ಸೃಷ್ಟ್ಯಾದಿನ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನು, ಪ್ರಳಯದಲ್ಲಿ ರುದ್ರನನ್ನು ಶಂಕರನನ್ನು ವರ್ತಯತಿ ತೊಡಗಿಸೋದ್ರಿಂದ ತೌ ಯತಃ ಕೇಶವ, ಹಾಗಾಗಿ ಅವರನ್ನು ತೊಡಗಿಸೋದ್ರಿಂದ ಅವನು ಕೇಶವ ಅಂತ ಬಂದಿದ್ದು ಅಂತ ಅದನ್ನು ಹೇಳ್ತಾರೆ. ಇದನ್ನು ಹೇಳ್ತಾರೆ ಇವ್ರು ಹೇಳ್ದಂಗೆ, ಪರಾಶರ ಭಟ್ ಹೇಳ್ದಂಗೆ ಪ್ರಶಸ್ತಾಹ ಕೇಶಾಹ ಅಶ್ಚ ಸಂತಿ ಇತ್ಯರ್ಥೆ ಕೇಶವಾತ್ ಅಂತ. ಯಾರಿಗೆ ಅತ್ಯಂತ ಪ್ರಶಸ್ತವಾದ ಕೂದಲು ಇದೆಯೋ ಅದರಿಂದ ಅವನಿಗೆ ಕೇಶವ, ಅದನ್ನು ಹೇಳ್ತಾರೆ. ಆಮೇಲೆ ಕೇಶವಂ ಹಂತಿ ಇತಿ, ಅಲ್ಲಿ ಇದರಲ್ಲಿ ಆ ಕೇಶಿ ಅನ್ನೋವನ್ನ ಕೊಂದಿದ್ರಿಂದಲೂ ಸಹ ಅವನಿಗೆ ಕೇಶವಂ ಅಂತ ಬಂತು ಅಂತ ಹೇಳ್ತಾರೆ. ಅದು ಹೇಳ್ತಾರೆ ಕಡೆಗೆ. ಅದಕ್ಕೆ ವಿಷ್ಣು ಪುರಾಣದ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಯಸ್ಮಾಚ್ಚೈವ ದುಷ್ಟಾತ್ಮ ಅತಃ ಕೇಶಿ ಜನಾರ್ದನ ತಸ್ಮಾತ್ ಕೇಶವನ್ ನಾಮ್ನ ತ್ವಂ ಲೋಕೆ ಜ್ಞೇಯೋ ಭವಿಷ್ಯತಿ ಅನ್ನಂತಾರೆ. ಲೋಕದಲ್ಲಿ ನೀನು ಕೇಶಿಯನ್ನ ಕೊಂದದಿಂದ ನಿನ್ನನ್ನ ಕೇಶವ ಅಂತ ಲೋಕದಲ್ಲೆಲ್ಲ ನೀನು ಪ್ರಸಿದ್ಧನಾಗ್ತೀಯ ಅನ್ಬಿಟ್ಟು ಅಂತ ಇದು ಕೃಷ್ಣನನ್ನ ಕುರಿತು ನಾರದ ಹೇಳೋ ಮಾತು. ಭವಿಷ್ಯಸಿ ಅಂತ ಹೇಳಬೇಕಾದ್ರೆ ಭಗವಂತನೇ ನಾರದ ಕೃಷ್ಣನಿಗೆ ಇಲ್ಲಿ ಲೋಕದಲ್ಲಿ ಒಂದು ನಾಟಕ ಮಾಡ್ಬೇಕಲ್ಲ, ಅದರಿಂದ ನಿನಗೆ ಕೇಶವ ಅಂತ ಯಾಕೆ ಕರೀತಾರೆ ಅಂತ ನಾರದರು ಕೃಷ್ಣನಿಗೆ ಹೇಳ್ತಾರೆ. ಅದಕ್ಕೆ ಭವಿಷ್ಯತಿ ಅಂದ್ಬಿಟ್ಟು ಲೋಕದಲ್ಲಿ ತಿಳ್ಕೊಳ್ತ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅದನ್ನ. ಆಮೇಲೆ ಎಲ್ಲವೂ ಸಹ ಇಲ್ಲಿಗೆ ಇವರು ಇನ್ನೊಂದು ಕೊಡ್ತಾರೆ ಇದಕ್ಕೆ ಅವರಿಗೆ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಅಂಶ, ಅವರ ತೇಜಸ್ ಇದೆಯಲ್ಲ, ಆ ತೇಜ ಅನ್ನೋದು ಆ ಅಂಶ ಇದೆಯಲ್ಲ, ಅದು ಅಂಶವೋ ಯತ್ ಪ್ರಕಾಶಂತೆ ಮಮತೆ ಕೇಶ ಸಂಹಿತಾ ಅನ್ಬಿಟ್ಟು ಅಂತ. ಆ ಸೂರ್ಯನ ತೇಜಸ್ಸು, ಆಮೇಲೆ ಮತ್ತು ಲೋಕದಲ್ಲಿರುವ ಅಗ್ನಿಯ ತೇಜಸ್ಸು, ಮತ್ತೆ ಚಂದನಿಗಿರುವ ತೇಜಸ್ಸು, ಇವು ಮೂರು ಸಹ ಎಲ್ಲವೂ ಸಹ ಅಂಶದಿಂದ ಬಂದಿದ್ದರಿಂದ ಯಾರ ಅಂಶದಿಂದ ಬಂತೋ ಕೆ ಅಂಶ, ಯಾರ ಅಂಶ ಬಂತೋ ಅವನು ಕೇಶವ. ಯಾರ ಅಂಶ, ಭಗವಂತನ ಅಂಶದಿಂದ ಇವರು ಬರ್ತಲ್ಲ ಹೇಳ್ತಲ್ಲ, ಅದಕ್ಕೆ ಎಲ್ಲವೂ ಸಹ ನನ್ನ ಒಂದು ಇದಲ್ಲೇ ಭಗವಂತ ಗೀತೆಯಲ್ಲೂ ಹೇಳಿದಾನೆ, ಎಲ್ಲವೂ ಸಹ ವಿದ್ಧಿ ಮಮ ಅಂದ್ಬಿಟ್ಟು ನನ್ನ ಅಂಶ ಅಂದ್ಬಿಟ್ಟು ಹೇಳ್ತಾನಲ್ಲ ಅದರಲ್ಲಿ. ಅದೆಲ್ಲ ನ ಚಂದ ತೂರ್ ತಾರಕೋ ಭಾತಿ ಅಂತ. ಆಮೇಲೆ ತಸ್ಯೈವ ಭಾಸ ಸರ್ವಮಿದಂ ವಿಭಾತಿ ಅಂತ, ಅವನು ಪ್ರಕಾಶ ಪಟ್ರೆ ಇವೆಲ್ಲ, ಅವನು ಕೊಡದೇ ಇದ್ರೆ ಇಲ್ಲ ಅಂತ. ಹಾಗಾಗಿ ಸಹ ಕೇಶವ ಅಂತ ಮಾಡ್ತಾರೆ. ಯಾರಿಂದ ಇವರಿಗೆ ತೇಜಸ್ಸು ಕೊಡಲ್ಪಟ್ಟಿತೋ ಸೂರ್ಯ ಚಂದ್ರ ಅಗ್ನಿಗಳಿಗೆ, ಅವನು ಕೇಶವ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಇನ್ನೊಂದು ಅದ್ಭುತವಾಗಿ ಇವರು ಹೇಳ್ತಾರೆ ಇದಕ್ಕೆ. ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂತ ಇವರು ಇದು ಹಾಕ್ಲಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ ಶ್ಲೋಕ ಇದು. ಕೇಶವಾಹ ಇತಿ ತೇ ಪ್ರೋಕ್ತಾಹ ಯೇಷಾಂ ಹೃದಿ ನ ಕೇಶವಃ. ಆಮೇಲೆ ಕೇಶವಾರ್ಪಿತ ಚಿತ್ತಾಯೇ ನ ಶವಾಹ ನ ಪುನರ್ಭವಾಹ ಅನ್ಬಿಟ್ಟು ಅಂತ ಇದನ್ನ ಹೇಳ್ತಾರೆ ಕಡೆಗೆ. ಅಂದ್ರೆ ಕೆ ಅಂದ್ರೆ ಯಾರು, ಶವಾಹ ಇತಿ ಪ್ರೋಕ್ತತೆ ಅಂದ್ರೆ ಶವ ಅಂದ್ರೆ ಜೀವ ಇದ್ರು ಒಂದು ಹೆಣದಿದ್ದಾಗೆ, ಶವ ಇದ್ದಾಗೆ. ಕೆ ಅಂದ್ರೆ ಯಾರು
ಬದುಕಿದ್ರು ಸಹ ಶವದ ತರ ಇರ್ತಾರೋ ಯಾರಿಗೆ ಅಂತ ಅವ್ರಿಗೆ ಹೇಳ್ತಾರೆ. ಬದುಕಿದ್ರು ಸಹ ಆ ಜನಗಳಿಗೆ ಶವ ಅಂತಾರಂತೆ. ಅಂತ ಯಾರೋ ಶವ ಅಂತ ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ಯೇಷಾಂ ಹೃದಯ ನ ಕೇಶವ, ಯಾರ ಹೃದಯದಲ್ಲಿ ಕೇಶವನಿಲ್ವೋ ಅವ್ರನ್ನ ಶವ ಅಂತ ಕರೀತಾರಂತೆ. ಯಾರ ಹೃದಯದಲ್ಲಿ ಕೇಶವ ಇಲ್ವೋ ಅವರನ್ನ ಕೇಶವ ಇತಿ ಪ್ರೋಕ್ತಃ, ಅಯ್ಯೋ ಅವ್ರು ಶವ ಅಂತ ಹೇಳ್ತಾರಂತೆ. ಆಮೇಲೆ ಕೇಶವಾರ್ಪಿತ ಚಿತ್ತ ಏನ, ಯಾರ ಚಿತ್ತವು ಕೇಶವನಿಗೆ ಅರ್ಪಿತವಾಗಿದೆಯೋ ಅವರಿಗೆ ನ ಶವಾಹ ನ, ಅವರು ಶವವೂ ಅಲ್ಲ ನ ಪುನರ್ಭವಾಹ, ಅವ್ರ ಹಿಂದೆನೂ ಬರೋದು ಇಲ್ಲ. ಯಾಕಂದ್ರೆ ಸೃಷ್ಟಿ ಇಲ್ಲಿ ಪ್ರಕೃತಿ ಉಂಡಲ್ಲಿ ಬಂದು ತಾನೇ ಹುಟ್ಟು ಸಾವು ಬರೋದು. ಹುಟ್ಟೇ ಇಲ್ಲದೆ ಇದ್ಮೇಲೆ ಸಾವೆಲ್ಲಾಗುತ್ತೆ, ಜೀವನೇ ದೇಹವೇ ಇಲ್ಲದೆ ಇದ್ರೆ ಶವ ಎಲ್ಲ ಆಗ್ತಿವೆ. ಯಾರನ ಮನಸ್ಸು ಕೇಶವನಲ್ಲಿ ಅರ್ಪಿತವಾಗಿದೆಯೋ ಅವರು ಶವವೂ ಅಲ್ಲ, ಅವ್ರ ಹಿಂದೇನು ನ ಪುನರ್ಭವ ಅವ್ರ ಹಿಂದೇನೂ ಸಹ ಬರೋದಿಲ್ಲ. ಅದು ಅದ್ಭುತವಾದ ಇದು ಶ್ಲೋಕ. ಇದು ಅದನ್ನ ಕೊಟ್ಟಿದ್ದಾರೆ ಕಡೆಗೆ. ಆಮೇಲೆ ಕೆಲವು ಬಹಳ ವಿಶೇಷವಾಗಿ ಹೇಳ್ತಾರೆ ಇದರಲ್ಲಿ ವ್ಯಾಖ್ಯಾನದಲ್ಲಿ ಕಡೆಗೆ. ಆಮೇಲೆ ಅದಕ್ಕೆ ಅದನ್ನೇ ಕೇಶವ್ ಅಂತ ಮಾಡ್ಬಿಟ್ಟು ಬ್ರಹ್ಮರುದ್ರವ್ ದ್ವಿವಚನ. ಕೇಶವ್ ಅಂದ್ರೆ ಬ್ರಹ್ಮರುದ್ರವ್ ಅವ್ರನ್ನ ಹೇಳ್ತಾರೆ. ವಶಯತಿ ಇತಿ ಕೇಶವ, ಅವರನ್ನ ತನ್ನ ವಶದಲ್ಲಿ ಇಟ್ಕೊಂಡಿರೋದ್ರಿಂದ ಕೇಶವ ಅಂತ. ಅದ್ ಹಿಂದೆ ಹೇಳಿದ್ದನ್ನೇ ಬೇರೆ ಅರ್ಥದ ಹೇಳ್ತಾರೆ. ಕೇಶವ್ ಅಂದ್ರೆ ಬ್ರಹ್ಮರುದ್ರವ್ ವಶಯತಿ ಇತಿ ಕೇಶವ, ತನ್ನ ವಶದಲ್ಲಿ ಇಟ್ಕೊಂಡಿರೋದ್ರಿಂದ ಅವನು ಕೇಶವ ಅಂತ ಹೇಳ್ತಾರೆ ಕಡೆಗೆ. ಭಗವದ್ಗೀತೆ ಇದರಲ್ಲಿ ಅದು ಹೇಳಬೇಕಾದ್ರೂ ಹೇಳ್ತಾರಲ್ಲ, ಸ್ಥಿತಪ್ರಜ್ಞಶ್ಚ ಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೇತ ವ್ರಜೇತಕಂ ಅನ್ಬೇಕಾದ್ರೆ ಅವಾಗ ಇದಕ್ಕೆ ಮಾಡ್ಬೇಕಾದ್ರೆ ಇವರು ಸ್ಥಿತ ಕೇಶವ ಅನ್ನುವಾಗ ಇದನ್ನೇ ತೆಗೆದಿದ್ದಾರೆ. ಇಲ್ಲಿ ಕೇಶವ ಅಂತ ಒಂದು ಸಂಬೋಧನೆ ಮಾಡ್ದ. ಆ ಸಂಬೋಧನೆ ಯಾವ್ದಕ್ಕೆ ಕೇಶವ ಅಂತ ಮಾಡ್ದ ಅನ್ನುವಾಗ ಇದನ್ನೇ ಹರಿವಂಶದಲ್ಲಿ ಹೇಳಿರೋ ಅದನ್ನೇ ಹೇಳಿ ಅವ್ರು ಮಧ್ವರು ಮಾಡುವ ಕೇಶವ ಅನ್ನುವಾಗ ಇದನ್ನೇ ಹೇಳಿದ್ರು ಅಂತ ಅದನ್ನು ತೋರಿಸ್ಕೊಂಡಿದ್ದಾರೆ ಕಡೆಗೆ. ಆಮೇಲೆ ಪುರುಷೋತ್ತಮ ನೆಕ್ಸ್ಟ್ ಇದು. ಪುರುಷಾಭ್ಯಾಂ ಕ್ಷರಾಕ್ಷರಾಭ್ಯಾಂ ಉತ್ತಮ ಪುರುಷೋತ್ತಮ. ಇಲ್ಲಿ ಇವರಿಗೆ ಪುರುಷೇಶು ಉತ್ತಮ ಅನ್ನೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಇಲ್ಲಿ ಮಾತವರು ನಾ ಪುರುಷೇಶು ಅಂತ ಮತ್ತೆ ಮುಂದೆ ತೆಗಿತಾರೆ. ನಾವಲ್ಲಿ ಪುರುಷೇಶು ಉತ್ತಮ ಅಂತ ಹೇಳ್ಬೋದು ಅಂತ ಹೇಳ್ತೀವಿ ಅವತಾರ ಕಾಲದಲ್ಲಿ ಎಲ್ಲಾಬ್ರು ಉತ್ತಮ ಅಂತ. ಅವರಿಗೆ ಭಗವಂತನ ಪುರುಷರ ಜೀವಕೋಟಿ ಜೊತೆ ಇಳಿಸೋದಕ್ಕೆ ಅವ್ರಿಗೆ ಇಷ್ಟವಿಲ್ಲ. ಅದನ್ನ ಮುಂದೆ ಚೆನ್ನಾಗಿ ಹೇಳ್ತಾರೆ, ನಾ ಪುರುಷೇಶು ಉತ್ತಮ ಅಂತ ಹೇಳ್ತಾರೆ. ಅದಕ್ಕೆ ಪುರುಷಾಭ್ಯಾಂ ಕ್ಷರಾಕ್ಷರ, ಪುರುಷಾಭ್ಯಾಮ್ ಯಾವುದು ಕ್ಷರ ಅಕ್ಷರಾಭ್ಯಾಮ್. ಪುರುಷ ಅಂದ್ರೆ ಇಲ್ಲಿರುವ ಜೀವ ಅಲ್ಲ, ಕ್ಷರ ಅಕ್ಷರ ಎರಡುವೆ ಹೇಳ್ದಲ್ಲ. ಪ್ರಧಾನ ಮತ್ತು ಜೀವ ಹೇಳ್ದಲ್ಲ, ಪ್ರಧಾನ ಪುರುಷ ಅಂತ ಹೇಳೋದು ಅದು. ಕ್ಷರ ಅಕ್ಷರಾಭ್ಯಾಮ್ ಉತ್ತಮ ಪುರುಷೋತ್ತಮ. ಕ್ಷರ ಮತ್ತು ಅಕ್ಷರಗಳಿಗಿಂತ ಉತ್ತಮನಾದವನು ಯಾವನೋ ಅವನು ಪುರುಷೋತ್ತಮ ಅಂತ ಅದನ್ನ ಹೇಳ್ತಾರೆ ಕಡೆಗೆ ಅವರು. ಕಡೆಗೆ ಅದಕ್ಕೆ ಇವರು ಹೇಳ್ತಾರೆ ಏನಪ್ಪಾ, ಕ್ಷರ ಅಂದ್ರೆ ಭೂತಾನಿ ಬ್ರಹ್ಮಾದಿ ದೇವತಾ. ಕ್ಷರ ಅನ್ನುವಾಗ ಬ್ರಹ್ಮನಿಂದ ಹಿಡಿದು ಬ್ರಹ್ಮಸ್ತಂಭ ಪರ್ಯಂತ ಕ್ಷರಾದಿ ಭೂತಾನಿ. ಅದಕ್ಕೆ ಕೂಟಸ್ಥ ಅನ್ನೋದು ಪ್ರಕೃತಿ. ಭಗವಂತ ಕೂಟಸ್ಥ ಅಂತ ಗೀತೆ ಹೇಳ್ತಾರೆ, ಪ್ರಕೃತಿಯನ್ನು ಹೇಳುತ್ತೆ ಅದು. ಅದರಿಂದ ಅದನ್ನು ತೋರಿಸ್ಕೊಳ್ತಾರೆ. ಅದಕ್ಕೆ ಇದೆಲ್ಲವನ್ನು ಸಹ ದ್ವಾವಿಮೌ ಇದನ್ನ ಹೇಳಿದ್ವಿ, ಅದನ್ನ ಇಲ್ಲಿ ವ್ಯಾಖ್ಯಾನ ಹಿಂದೆ ಹೇಳಿದ್ವಿ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಾಕ್ಷರ ಏವಚ ಅಂತ ಭಗವಂತ ಹೇಳ್ತಾನೆ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತು ಅನ್ಯ ಅಂತ ಭಗವಂತ ಹೇಳಿದಾನಲ್ಲ, ಅದನ್ನ ಇಟ್ಕೊಂಡು ಇಲ್ಲಿ ಇವರು ಪುರುಷೋತ್ತಮಕ್ಕೆ ಅದೇ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದಕ್ಕೆ ಕಡೆಗೆ ಆಮೇಲೆ ಅಂತಾರೆ. ಆಮೇಲೆ ಇವರು ಇನ್ನೊಂದು ತೆಗಿತಾರೆ ಇದರಲ್ಲಿ, ಇದು ಸ್ಕಾಂದ ಪುರಾಣದಲ್ಲಿ ತೆಗಿತಾರೆ. ಇದು ಕೆಲವು ಇದರಲ್ಲಿ ನಮಗೆ ಕೆಲವು ನಾವು ನಮ್ಮ ಇದಕ್ಕೆ ಹೊಂದೋದಿಲ್ಲ. ಇದು ಅದ್ರಲ್ಲಿ ಹೇಳಿದ್ರೆ ತೆಗೆದಾರೆ ಇವರು, ಅವರ ಅಭಿಪ್ರಾಯ ಅಂತ ಹೇಳೋದಿಲ್ಲ. ಆ ಸ್ಕಾಂದ ಪುರಾಣ ಹೇಳ್ತಾರೆ, ಬ್ರಹ್ಮಶೇಷ ಸುಪರ್ಣೇಶ ಶಕ್ರ ಸೂರ್ಯ ಗುಹಾದಯ ಸರ್ವೇ ಕ್ಷರಾಹ ಅಕ್ಷರಾತು ಶ್ರೀರೇಖಾ ತತ್ಪರೋ ಹರಿಹಿ ಸ್ಕಾಂದಪುರದ ಹೇಳ್ತಾರೆ. ಅಂದ್ರೆ ಬ್ರಹ್ಮಾದಿ ಶೇಷ ಆದಿಶೇಷನನ್ನು ಇರುತ್ತೆ. ನಾವು ಆದಿಶೇಷ ನಿತ್ಯರಾದ್ರಿಂದ ಅವ್ರು ಇಲ್ಲಿ ಬರೋದೇ ಇಲ್ಲ, ಅವ್ರು ಇರ್ತಾರೆ. ಬಟ್ ಇವರು ಬ್ರಹ್ಮಶೇಷ ಸುಪರ್ಣೇಶ. ಸುಪರ್ಣೇಶ ಅಂದ್ರೆ ಗರುತ್ಮಂತ ಅವನಿಗೆ. ಆಮೇಲೆ ಶಕ್ರ ಸೂರ್ಯ ಗುಹಾ, ಶಕ್ರ ಸೂರ್ಯ ಮತ್ತು ಮನುಷ್ಯಲ್ಲಿರುವಂತ ಎಲ್ಲರೂ ಸಹ ಸರ್ವೇ ಕ್ಷರ, ಅವರೆಲ್ಲರೂ ಕ್ಷರ ಅಂತೆ. ಅಕ್ಷರ ಯಾರು ಅಂದ್ರೆ ಅಕ್ಷರಾತು ಶ್ರೀರೇಖಾ, ಶ್ರೀ ಒಬ್ಳೆ ಅಕ್ಷರ, ಶ್ರೀರೇಖಾ ಏಕ ಶ್ರೀ ಒಬ್ಳೆ ಅಕ್ಷರ ಅವಳು, ತಾಯಿ ಆದವಳು ಅಕ್ಷರ ಅವಳು.
ತತ್ಪರೋ ಹರಿಹಿ, ಅವಳಿಗಿಂತ ಪರದಲ್ಲಿರೋದು ಹರಿಹಿ. ಅದರಿಂದ ಸ್ಕಾಂದ ಪ್ರಮಾಣದಲ್ಲಿ ಬರುತ್ತೆ ಅಂತ ಅದನ್ನ ತೆಗೆದು ತೋರಿಸ್ತಾ ಇದರಲ್ಲಿ. ಆದ್ರೆ ನಮಗೆ ಬ್ರಹ್ಮ ಶಕ್ರ ಸೂರ್ಯ ಗುಹಾದಯನ್ನು ಒಪ್ಕೊಳ್ತೀವಿ. ಶೇಷ ಮತ್ತು ಸುಪರ್ಣೇಶವನ್ನ ಯಾಕಂದ್ರೆ ಅವರೆಲ್ಲ ನಿತ್ಯರಾದ್ರಿಂದ ಅವರು ಈ ಕೋಟಿಗೆ ಬರೋದೇ ಇಲ್ಲ. ಅವರು ಈ ಕ್ಷರ ಕೋಟಿ ಅವರೆಲ್ಲ ಕ್ಷರ ಕೋಟಿಗೆ ಬರೋದಿಲ್ಲ. ಅದರಲ್ಲಿದೆ ಆ ಶ್ಲೋಕವನ್ನು ಇವರು ತೆಗೆದು ತೋರಿಸಿದ್ದಾರೆ ಇದನ್ನ. ಆದ್ರೆ ಅವರು ಅದನ್ನ ಒಪ್ತಾರೆ ಅದರಲ್ಲಿ ಹೇಳಿಲ್ಲ. ಆದ್ರೆ ಅದನ್ನ ಬೇರೆ ಎಲ್ಲೋ ಅವರು ಅನಂತ ಮತ್ತು ಇವರನ್ನ ಇದರ ಸೇರಿಸಿಲ್ಲ. ಅವರು ಜೀವಕೋಟಿಲೇ ಬರ್ತಾರೆ. ಯಾಕಂದ್ರೆ ಅವ್ರ ಪರಮಾತ್ಮನ ಬಿಟ್ಟರೆ ಎಲ್ಲ ಜೀವಕೋಟಿಲಿ ಬರ್ತಾರೆ. ಜೀವಕೋಟಿಲಿ ಬಂದರೂ ಸಹ ಅವರು ಕ್ಷರರು ಅಂತ ಹೇಳೋದಿಲ್ಲ. ಅವರು ಅಕ್ಷರರೇ. ಅವ್ರಿಗೆ ಕ್ಷರ ಇಲ್ಲ, ಅವರು ಕ್ಷಯತ್ವ ಇಲ್ಲ ಅವರಿಗೆ. ಅದೇ ಆಮೇಲೆ ಪುರುಷೋತ್ತಮ ಹೇಳ್ತಾರೆ ಇವರು. ಇನ್ನೊಂದು ಶ್ರೀಕೃಷ್ಣ ಅಂತಾರೆ. ಯಾರಪ್ಪ ಶ್ರೀಕೃಷ್ಣನೇ ಪುರುಷೋತ್ತಮ. ಯಾಕೆಂದ್ರೆ ಅದು ಉದ್ಯೋಗ ಪರ್ವದಲ್ಲಿ ಬರುವಂತ ಒಂದು ಶ್ಲೋಕವನ್ನು ತೆಗಿತಾರೆ ಅವರು. ತನ್ನಾಮ ನಿರ್ವರ್ಚನ, ಈ ಭಗವಂತ ಶ್ರೀಕೃಷ್ಣ ನಾಮವನ್ನ ನಿರ್ವರ್ಚನ ಉದ್ಯೋಗ ಪರ್ವದಲ್ಲಿ ಮಾಡ್ತಾರೆ. ಅದನ್ನ ಹೇಳ್ತಾರೆ. ಪೂರ್ಣ ಸದನಾಚಾಪಿ ತಥೌಸೌ ಪುರುಷೋತ್ತಮ ಅಸತಶ್ಚ ಸತಶ್ಚೈವ ಸರ್ವಶ್ಚ ಪ್ರಭವಾಪ್ಯಯಾತೆ ಸರ್ವಶ್ಚ ಸದಾ ಜ್ಞಾನಾತೆ ಸರ್ವಮೇತಂ ಪ್ರಚಕ್ಷತೆ ಅನ್ಬಿಟ್ಟು ಅಂತ ಆ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣನೇ ಪುರುಷೋತ್ತಮವಾಗಿ ಹೇಳ್ತಾರೆ. ಪೂರ್ಣ ಸದನಚ್ಚಾಪಿ, ಎಲ್ಲವನ್ನೂ ಪೂರ್ಣ ವ್ಯಾಪಿಸ್ಕೊಂಡಿರೋದ್ರಿಂದ ಅವನ ಕಡೆಗೆ ಅಸೌ ತತಃ ಅದರಿಂದ ಅವನು ಅಸೌ ಅನ್ನೋ ಇಲ್ಲ ಕೃಷ್ಣ ಹೇಳ್ತಾರೆ. ಅಸೌ ಪುರುಷೋತ್ತಮ, ಈ ಕೃಷ್ಣನೇ ಪುರುಷೋತ್ತಮ ಉದ್ಯೋಗದಲ್ಲಿ ಬರ್ತದೆ. ಆಮೇಲೆ ಅಸತಶ್ಚ ಸತಶ್ಚೈವ, ಸತ್ತು ಅಸತ್ತು, ಚೇತನ ಅಚೇತನ ಎರಡನ್ನೂ ಸಹ ಸರ್ವಶ್ಚ ಪ್ರಭವಾಪಿ ಅಪ್ಯಯಾತೆ, ಎಲ್ಲವನ್ನೂ ಪ್ರಭಾವಿಸಿ ಎಲ್ಲೆಲ್ಲೂ ಅವನ ಅಂತರ್ಯಾಮಿಗಿದ್ದು ಅದನ್ನ ಪ್ರಭಾವವನ್ನು ಅದನ್ನ ನಿಯಮಿಸ್ತಾನಲ್ಲ ಅವನು. ಅದರಿಂದಲೂ ಸರ್ವಶ್ಚ ಸದಾ ಜ್ಞಾನಾತೆ ಸರ್ವಮೇತಂ ಪ್ರಚಾಕ್ಷತೆ, ಸರ್ವಶ್ಚ ಎಲ್ಲವನ್ನೂ ಸದಾ ಎಲ್ಲವನ್ನೂ ಏಕಕಾಲದಲ್ಲಿ ಎಲ್ಲವನ್ನೂ ತಿಳ್ಕೊಂಡಿರೋನು. ಅದರಿಂದ ಸರ್ವಮೇತಂ ಪ್ರಚಕ್ಷತೆ, ಎಲ್ಲವನ್ನೂ ನೋಡ್ತಾನಂತೆ, ಎಲ್ಲವನ್ನೂ ತಿಳ್ಕೊಳ್ತಾನೆ ಏಕಕಾಲದಲ್ಲಿ ಎಲ್ಲಾ ಕಡೆ ಎಲ್ಲಾ ವಸ್ತುಗಳು ನೋಡ್ತಾನೆ, ತಿಳ್ಕೊಳ್ತಾನೆ. ಹಾಗಾಗಿ ಅವನು ಈ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ ಅಸೌ ಕೃಷ್ಣ ಅಂತ, ಅವನೇ ಪುರುಷೋತ್ತಮ ಅಂತ ಕೃಷ್ಣನಿಗೆ ಅಂದ್ಬಿಟ್ಟು ಉದ್ಯೋಗ ಪರ್ವದಲ್ಲಿ ಹೇಳಿದ್ದನ್ನ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಆ ಬ್ರಹ್ಮಸೂತ್ರಗಳೆಲ್ಲೋ ಅದು ಹೇಳಿದ್ವಿ, ಅದರಿಂದ ಇದು ತಗೊಳ್ಳೋದು ಬೇಡ, ಅದನ್ನ ಹೇಳಿರೋದು ಕಡೆಗೆ. ಅದೇ ಅಥರ್ವೋಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅವರೊಂದು ಇದು ಚೆನ್ನಾಗಿದೆ, ಅದಕ್ಕೆ ಅದನ್ನ ಮಾತ್ರ ಹೇಳ್ತೇನೆ. ಇದು ಅವರು ಅದಕ್ಕೆ ಮುಂದೆ ಹಾಕಿರೋ ಪೀಠಿಕೆ ಹಾಕೊಂಡಿರುವಂತ ಇದು ಅದಕ್ಕೆ ಅದರಲ್ಲಿ ಬರುತ್ತೆ. ಅದಕ್ಕೆ ಆನಂದ ಮಜರಂ ನಿತ್ಯಂ ಅಜಂ ಅಕ್ಷಯಂ ಅಚ್ಯುತಂ, ಅವನು ಆನಂದಮಯ, ಅವನ ಜರ ಇಲ್ಲ, ನಿತ್ಯನಾದವನು. ಅಜಂ, ಆಮೇಲೆ ಅಜಂ ಹುಟ್ಟಿಲ್ಲ ಅವನಿಗೆ, ಅಕ್ಷಯಂ ಕ್ಷಯವಿಲ್ಲ, ಮತ್ತೆ ಅಚ್ಯುತಂ ಅವನಿಗೆ ಚ್ಯುತಿ ಇಲ್ಲ ಅವನಿಗೆ. ಅವನು ಅನಂತ ಶಕ್ತಿಂ ಸರ್ವಜ್ಞಂ, ಅನಂತವಾದ ಶಕ್ತಿ ಉಳ್ಳವನು ಅವನು ಸರ್ವಜ್ಞಂ. ನಮಸ್ಯೇ ಪುರುಷೋತ್ತಮಂ, ಅಂತ ಪುರುಷೋತ್ತಮನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅನ್ಬಿಟ್ಟು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಪುರುಷೋತ್ತಮನ್ ಆಗ್ಬೇಕಾದ್ರೆ ಎಲ್ಲವನ್ನು ಆನಂದ ಅಜರ ನಿತ್ಯ ಎಲ್ಲವನ್ನು ಅಷ್ಟಗುಣಗಳು ಉಳ್ಳದ್ರಿಂದ ಅವನಿಗೆ ಪುರುಷೋತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಇಷ್ಟು ಅವ್ರಿಗೆ ಆಮೇಲೆ ಗೀತಾದಲ್ಲಿ ಇದನ್ನ ನಾವು ಹೇಳಿದ್ವಿ ಅನ್ಸುತ್ತೆ. ಸ್ವಯಮೇವ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಅರ್ಜುನ ಇದರಲ್ಲಿ ಇದರಲ್ಲಿ ಅವನ ವಿಶ್ವರೂಪವನ್ನು ನೋಡಿ ಅವನು ಹೇಳುವಂತ ಮಾತವನು ಸ್ವಯಮೇವ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ನಾನು ಭಗವಂತನೇ ಎಲ್ಲದು. ಭೂತ ಭಾವನ ಭೂತೇಶ, ಅವನ ಮುಂದಕ್ಕೆ ಬರುತ್ತೆ, ಭೂತ ಭಾವನ ಬರುತ್ತೆ. ಅವನು ಭೂತೇಶ ದೇವಗಳಿಗೂ ದೇವ ಜಗತ್ಪತಿ ಎಲ್ಲನ ನಾನು ನೋಡ್ದೆ ಅಂದ್ಬಿಟ್ಟು ಪುರುಷೋತ್ತಮ ಅಂತ ಇಲ್ಲಿ ಸಂಬೋಧನೆ. ಪುರುಷೋತ್ತಮ ನಿನ್ನ ನೋಡ್ದೆ ಅಂತ ಅವನು ಇದರಲ್ಲಿ ಹೇಳುವಂತ ಅದು ಆ ಶ್ಲೋಕವನ್ನು ತಗೊಂಡಿದ್ದಾರೆ. ಇಲ್ಲಿಗೆ ಆ ಶ್ಲೋಕಕ್ಕೆ ಇವ್ರದ್ದು ಮುಗೀತು. ಈ ಇವ್ರದ್ದು ಶ್ರುತಿಗಳು ತುಂಬಾ ಚಿಕ್ಕದಾಗಿ ಮಾಡಿದ್ದಾರೆ, ತುಂಬಾ
ಜಾಸ್ತಿ ಮಾಡಿದ್ದಾರೆ, ಬಹಳ ಚಿಕ್ಕ ಕೆಲವೆಲ್ಲ ಇಡುತ್ತಾರೆ ಅದಕ್ಕೆ. ಯೋಗ ಅಂತ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಅವಾಗ ಮುಮುಕ್ಷುಭಿ ಮತೋ ಯುಜ್ಯಸೆ ಯಸ್ಮಿನ್ ಯೋಗೋ ಭಗವಾನ್. ಮುಮುಕ್ಷುಗಳನ್ನ ಯೋಗದಲ್ಲಿ ಸೇರಿಸೋದ್ರಿಂದ ಅವನು ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಕಡೆಗೆ ಅದನ್ನ ಯೋಗ ವಿಧಾನ ಹೋಗುತ್ತೆ. ಯೋಗಂ ಪೂರ್ವೋಕ್ತಂ ಭಗವಂತಂ ವಿಂದಂತಿ ಜಾನಂತಿ ಲಭಂತೆ ಇತಿವ. ಹಿಂದೆ ಹೇಳಿದಂತ ಯೋಗವನ್ನು ಯಾರು ಪೂರ್ವೋಕ್ತಂ ಆ ಭಗವಂತ ಹೇಳಿದಂತ ಅದನ್ನ ಯಾರು ಅದನ್ನ ತಿಳ್ಕೊಂಡಿರ್ತಾರೋ, ಜಾನಂತಿ ಪಡ್ಕೊಳ್ತಾರೋ ಅವರು ಯೋಗವಿದ ಅಂತಹ ತೇಷಾಂ ನೇತ ಅವರಿಗೆ ಒಡೆಯನಾದ್ರಿಂದ ಯೋಗ ವಿಧಾನೇತ ಅಂತ ಹೇಳ್ಬಿಟ್ಬಿಡ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ದದಾಮಿ ಬುದ್ಧಿ ಯೋಗಂತಂ ಏನ ಮನೋಪಯಂತಿತೆ ಅಂತ ಗೀತೆ ಹೇಳ್ತಾರಲ್ಲ, ಅದನ್ನ ಅವ್ರು ಕೊಟ್ಟು ಮಾಡಿದಾರೆ ಕಡೆಗೆ. ಅದ್ರಲ್ಲೂ ಅಷ್ಟೇ ಪ್ರಧಾನಂ ಮಾಯಾ ಪುರುಷೋ ಜೀವ. ಮಾಯಾ ಅಂದ್ರೆ ಪ್ರಕೃತಿ. ಮಾಯಾಂತು ಪ್ರತಿಬಿದ್ಧಿ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವಪನಿಷತ್ತಲ್ಲಿ ಬರ್ತಲ್ಲ ಅಂತ ಹೇಳ್ತಾರೆ. ಪ್ರಧಾನಂ ಅಂದ್ರೆ ಮಾಯಾ, ಪುರುಷ ಅಂದ್ರೆ ಜೀವ. ಅದನ್ನ ತಯೋಹ ಈಶ್ವರ ಪ್ರಧಾನ ಪುರುಷೇಶ್ವರ ಅಂದ್ಬಿಟ್ಟು ಅದನ್ನ ಹೇಳಿದ್ರ ಕಡೆಗೆ. ಆಮೇಲೆ ಯೋಗ ವಿಧಾನೇತ ಪ್ರಧಾನ ಪುರುಷ ನಾರಸಿಂಹ ವಪುಹು ಅಂದ್ಬಿಟ್ಟು ಅದನ್ನ ಏನ್ ಹೇಳ್ತಾರೆ ಕಡೆಗೆ. ನಾರಸಿಂಹ ವಪುವುದು ಇದು ಅದನ್ನ ಹೇಳ್ತಾರೆ. ಯಾರಿಗೆ ನರಸಿಂಹ ವಪು ದೇಹ ಉಳ್ಳದೋ ಅವನು ನರಸಿಂಹರೇವ ತದೋಕ್ತಂ. ನರ ಮತ್ತು ಸಿಂಹ ಎರಡು ಸೇರಿ ಉಂಟಾದ ದೇಹ ಯಾರಿಗಿದೋ ಅವನು ನರಸಿಂಹ ವಪು ಅಂತ ಒಂದೇ ಒಂದು ಹೇಳ್ಬಿಟ್ರು ಕಡೆಗೆ. ಕೇಶವ ನನಗೆ ಕೇಶಿನಂ ಭಾತಿ ಹಂತೀತಿ ಕೇಶವ. ಕೇಶಿಯನ್ನ ಕೊಂದದ್ದಿಂದ ಅವನು ಕೇಶವ ಅಂತ ಒಂದೊಂದೇ ಲೈನಲ್ಲಿ ಮುಗಿಸ್ಬಿಟ್ರು ಬಹಳ ಬೇಗ. ಯೋಗ ಆಮೇಲೆ ಕೇಶಿನಂ ಹಂತೀತಿ ಕೇಶವ. ಪುರುಷೋತ್ತಮ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ ಅದಕ್ಕೆ. ಪುರುಷೋತ್ತಮ ಅನ್ನೋದಕ್ಕೆ ಕೇಶವನ್ನಕ್ಕೆ ಕೈತಿ ಬ್ರಹ್ಮಣ ಅದನ್ನು ಹೇಳಿದ್ದಾರೆ ಒಂದು. ಅದು ಹೇಳಿದ್ರಿಂದ ಬೇಡ. ಕಹ ಈಶಾ ಇಬ್ಬರಿಗೂ ಯಾರು ಹೋದ ಅವನು ಕೈ ಅದನ್ಬಿಟ್ಟು ಅಂತ ಅದಕ್ಕೆ ಹರಿವಂಶದ ವಚನವನ್ನ ಅವ್ರು ಕೊಟ್ಟು ಮಾಡಿದ್ದಾರೆ ಕಡೆಗೆ. ಆಮೇಲೆ ಕಡೆಗೆ ಪುರುಷೋತ್ತಮ ಅನ್ನೋದಕ್ಕೆ ಹೇಳ್ತಾರೆ ಅದಕ್ಕೆ ಕ್ಷರಾಕ್ಷರಾಭ್ಯಾಂ ಉತ್ತಮ ದತೆ. ಕ್ಷರಾಕ್ಷರಗಳಿಂದ ಉತ್ತಮನಾದ್ರಿಂದ ಪುರುಷೋತ್ತಮ ಅಂದ್ಬಿಟ್ಟು ಅದನ್ನ ಮುಗಿಸ್ತಾರೆ. ತುಂಬಾ ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತಾರೆ ಅವರು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದು ಪರಾಶರ ಭಟ್ರದ ಶುರು ಮಾಡೋಣ. ಒಂದೆರಡು ಆಗುತ್ತೆ, 5 ನಿಮಿಷ ಆಗುತ್ತೆ. ಮೂಲಕನೇ ಇದು ಶ್ಲೋಕ. ಸರ್ವಶರ್ವ ಶಿವಸ್ಥಾನು ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಅಂದ್ಬಿಟ್ಟು ಇಲ್ಲಿ 12 ಸರ್ವ ಶರ್ವ ಶಿವ ಸ್ಥಾನು ಭೂತಾದಿ ನಿಧಿರವ್ಯಯ ಸಂಭವ ಭಾವನ ಭರ್ತ ಪ್ರಭವ ಪ್ರಭು ಈಶ್ವರ 12 ನಾಮಗಳು ಇದರಲ್ಲಿ ಬರುತ್ತೆ. ಅದರಲ್ಲಿ ಮೊದಲು ಸರ್ವ. ಓಂ ಸರ್ವಾಯ ನಮಃ. ಸರ್ವ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಏವಂ ಸರ್ವಂ ನಿರ್ವಪೇಕ್ಷೋಪಿ ಅನುಪೇಕ್ಷಮಾನಃ ಸರ್ವಸ್ವರೂಪ ಸ್ಥಿತ್ಯಾಭಿಃ ಸ್ವನಿರ್ವಾಹತ್ಯಯ ಶರೀರಮಿವ ಆತ್ಮ ಅನುಸಂಧತ್ತೆ ಅತಃ ಸರ್ವ. ಅಂದ್ರೆ ಭಗವಂತ ಸರ್ವ ಅಂತ ಹೇಳ್ತಾರೆ. ಯಾರಿಂದಲೂ ಏನನ್ನೂ ಅಪೇಕ್ಷೆವನ್ನು ನಿರ್ವಪೇಕ್ಷೋಪಿ. ಸರ್ವ ಅಂದ್ರೆ ಯಾರಿಂದಲೂ ಏನನ್ನೂ ಸಹ ಅನುಪೇಕ್ಷಮಾಣ ಏನನ್ನೂ ಎದು ನೋಡುವಂತ ಭಗವಂತ. ಆಮೇಲೆ ಸರ್ವಸ್ವರೂಪ ಸ್ಥಿತಾಭಿಹಿ ಹಾಗಿದ್ರೂ ಸಹ ಯಾರನ್ನೂ ಅವನು ಉಪೇಕ್ಷೆ ಮಾಡೋದಿಲ್ಲ. ಯಾರಿಂದನೂ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ಯಾರನ್ನೂ ಉಪೇಕ್ಷೆ ನೀವರಿಂದ ನಮಗೇನು ಆಗ್ಬೇಕಾಗಿಲ್ಲ ಅಂತ ಯಾರನ್ನೂ ಉಪೇಕ್ಷೆ ಮಾಡೋದಿಲ್ಲ ಅವನು. ಅದರಿಂದ ಆತರ ಸ್ವರೂಪ ಉಳ್ಳವನು ಅವನು. ಸ್ವನಿರ್ವಾಹತ್ಯಯ ಅದರಿಂದ ಅವನು ಎಲ್ಲವನ್ನೂ ಸಹ ತಾನೇ ನಿರ್ವಹಿಸ್ತಾನೆ. ಅವನಿಗೆ ನಿರ್ವಹಣೆಗೆ ಇನ್ನೊಬ್ರು ಸಹಾಯ ಬೇಕಾಗಿಲ್ಲ. ನಿರ್ವಾಹ್ಯತೆಯ ತಾನೇ ನಿರ್ವಹಣೆ ಮಾಡುವಂತಾನೆ. ಶರೀರಮಿವ ಆತ್ಮ ಅನುಸಂಧತ್ತೆ. ಕಡೆಗೆ ಇದು ಹೇಗೆ ಅದ್ಭುತವಾಗಿ ಹೇಳ್ತಾರೆ. ಈ ಶರೀರಕ್ಕೆ ಆತ್ಮ ಇದೆಯಲ್ಲ, ಈ ಆತ್ಮ ನಂದು ಅಂತ, ಈ ಶರೀರಕ್ಕೆ ನಂದೇ ಆತ್ಮ ಅಂದ್ಬಿಟ್ಟು ಅಂತ. ಶರೀರಕ್ಕೆ ಹೇಗೆ ನಂದೇ ಆತ್ಮ ಅಂತ ಭಾವನೆ ಇರುತ್ತೋ ಆ ತರ ಇದು ವಿರುದ್ಧವಾದದ್ದು. ಭಗವಂತನಿಗೆ ಎಲ್ಲರೂ ನಂದೆ ಅಂತ ಭಾವನಂತೆ.
ಅಂತ ಸಾಧಾರಣ ಶರೀರಕ್ಕೆ ಶರೀರಾತ್ಮ ಭ್ರಮೆ ಅನ್ನೋದು ಸಾಧಾರಣ, ಅದು ಬಿಡಿಸೋದೇ ಕಷ್ಟ. ಯಾವ ತರ ಶರೀರಾತ್ಮ ನಮ್ದೇ ಅಂತ ಅನ್ಕೊಳ್ಳುತ್ತೋ ಭಗವಂತ ಎಲ್ಲರನ್ನೂ ಸಹ ಅದೇ ತರ ಅನುಸಂಧಾನ, ಶರೀರವಿವ ಆತ್ಮ, ಇದೇ ನನ್ನ ಶರೀರವೋ ಅಂತ ಎಲ್ಲರನ್ನೂ ಸಹ ಭಗವಂತ ಅನುಸಂಧತ್ತೆ, ಎಲ್ರನ್ನೂ ಅನ್ಕೊಳ್ತಾನಂತೆ. ಅತಃ ಸರ್ವ, ಅದರಿಂದ ಸರ್ವ. ನೋಡಿ, ಬರೀ ಸರ್ವ ಅಂದ್ರೆ ಎಲ್ಲ ಅಂತ ಒಂದಕ್ಕೆ ಎಷ್ಟೊಂದು ಅರ್ಥವನ್ನು ಮಾಡಿದ್ದಾರೆ. ಅಂದ್ರೆ ಅವನು ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೋದಿಲ್ಲ ಅಂತ ಯಾರನ್ನೂ ಉಪೇಕ್ಷೆ ಮಾಡೋದಿಲ್ಲ, ಯಾರನ್ನೂ ಉಪೇಕ್ಷೆ ಮಾಡೋದಿಲ್ವಲ್ಲ ಅವ್ರಿಗೇನು ಮಾಡ್ತಂತ ಆ ಥರ ಅಲ್ಲ. ಅವನು ಎಲ್ಲವನ್ನೂ ಸಹ ತಾನೇ ಒಳಗಡೆ ನಿಂತ್ಕೊಂಡು ಅವನು ತಾನೇ ನಿರ್ವಹಣೆ ಮಾಡ್ತಾನೆ, ಎಲ್ಲರಿಗೂ ಇದು ನಿರ್ವಹಣೆ ಮಾಡ್ತಾನೆ, ಎಲ್ಲ ಶರೀರ ಮಾಡ್ತಾನೆ. ಯಾವ ಥರಪ್ಪ ಅಂದ್ರೆ ನನ್ನದೇ ಶರೀರವೋ ಇದು ಅಂದ್ಬಿಟ್ಟು ಅಂತ ನಾವು ನಮ್ಮ ದೇಹವನ್ನು ನಾವು ಹೇಗೆ ಬೆಳೆಸ್ಕೋತೀವೋ ನನ್ನದೇ ಶರೀರವೋ ಇದು ಅಂತ ನಮ್ಮನ್ನೆಲ್ಲ ಭಗವಂತ ಕಾಪಾಡ್ತಾನಂತೆ, ಸನ್ನಿಸ್ತಾನಂತೆ. ಅದರಿಂದ ಅವನಿಗೆ ಸರ್ವ ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂದ್ರೆ ಸರ್ವ. ಆ ಸರ್ವ ಅನ್ನೋದು ಸರತಿ ಅನ್ನೋ ಧಾತುವಿಂದ ಬಂದಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಸರತೆ ಇತಿ, ಅದರಿಂದ ಸರ್ವ. ಅದಕ್ಕೆ ಒನ್ ಪ್ರತ್ಯಯ ಹೇಳುವಾಗ ಆ ಸರತಿ ಬಂದು ಸರ್ವ ಆಗುತ್ತೆ. ಅದು ಹೇಗೆ ಬಂತು ಅಂತ ಉಣಾದಿ ಸೂತ್ರವನ್ನು ತೆಗೆದು ಬಹಳ ಗಟ್ಟಿಗರು ವ್ಯಾಕರಣದಲ್ಲಿ ಪರಾಶರ ಭಟ್ರು ಎಲ್ಲವನ್ನೂ ವ್ಯುತ್ಪತ್ತಿ ತೋರಿಸ್ತಾರೆ. ಒಂದು ಪದವನ್ನ ಬಂತು ಅಂದ್ರೆ ಇದೆಲ್ಲ ವೇದದಲ್ಲೇ ಬಂದಿರೋದು. ಎಲ್ಲದಕ್ಕೂ ಅದಕ್ಕೆ ಯಾರು ವ್ಯಾಕರಣ ತುಂಬಾ ಅನುಭವಿಸ್ತಾರೋ ಅವ್ರು ಬಹಳ ಚೆನ್ನಾಗಿ ಅನುಭವಿಸ್ಬೋದು. ತುಂಬಾ ಹೇಳಿಕೆ ಅಂದ್ರೆ ಆ ವ್ಯುತ್ಪತ್ತಿಗಳೆಲ್ಲ ಅರ್ಥವೂ ಆಗೋದಿಲ್ಲ ನಮಗೆ. ಆ ಪ್ರಕ್ರಿಯೆಗೆ ಹೋದ್ರೆ ಮಾತ್ರ ಹೇಗೆ ಸರತಿ ಹೋಗಿ ಸರ್ವ ಆಯ್ತು ಅವನಿಗೆ ಒನ್ ಪ್ರತ್ಯಯ ಅಂದ್ರೇನು, ಹೇಗೆ ಸೇರ್ಕೊಳ್ಳುತ್ತೆ ಅಂತ ಅದನ್ನ ಹೇಳ್ತಾ ಕಡೆಗೆ. ಅಂದ್ರೆ ಭಗವಂತ ಸರತಿ ಅಂದ್ರೆ ಚಲಿಸೋದು ಅಂತ. ಏನಪ್ಪ ಭಗವಂತ ಚಲಿಸೋದು ಅಂದ್ರೆ ಅವಯವಗಳೊಂದಿಗೆ ಚಲಿಸೋದು. ಏನಪ್ಪ ಎಲ್ಲರ ಹೃದಯದಲ್ಲೂ ಭಗವಂತ ಇಲ್ಲಿ ಚಲಿಸೋದು ಅಂದ್ರೆ ಎಲ್ಲರೂ ನಡನೆ ಎಲ್ಲವೂ ಚಲಿಸೋ ಹಾಗೆ ಮಾಡೋದು ಒಂದೊಂದರ್ಥ. ಚಲಿಸೋದು ಅಂದ್ರೆ ಬುದ್ಧಿ ಅಂತ ತಗೋಬೇಕಿಲ್ಲ, ಬುದ್ಧಿಯ ಚಲನೆ ಮಾಡೋದು. ಎಲ್ಲರ ಬುದ್ಧಿಯಲ್ಲೂ ಚಲನೆ ಮಾಡ್ತಾನಲ್ಲ ಇಲ್ಲಿ ಸರತಿ, ಅದರಿಂದ ಸರ್ವಾಹ, ಎಲ್ಲರ ಬುದ್ಧಿಯನ್ನು ಚಲನೆ ಮಾಡ್ತಾನೆ. ಅದರಿಂದ ಚಲಿಸುವುದು ಅನ್ನೋದ್ರಿಂದ ಇಲ್ಲಿ ಆ ಚಲಿಸುವುದು ಅನ್ನೋಗೆ ಬುದ್ಧಿಯನ್ನು ತಗೋಬಹುದು. ಎಲ್ಲರ ಬುದ್ಧಿಯಲ್ಲೂ ಇದ್ದು ಒಂದು ಚಲನೆಯನ್ನು ಕೊಡ್ತಾನಲ್ಲ, ಒಂದು ಏನೇನು ಕೆಲಸ ಮಾಡೋದಕ್ಕೆ, ಅದರಿಂದ ಸರ್ವಾಹ ಅಂತ ಹೇಳ್ಕಡಗದಿಗೆ. ಆಮೇಲೆ ಇದನ್ನ ಹೇಳ್ತಾರೆ. ಆಮೇಲೆ ಅಸತಶ್ಚ ಸತಶ್ಚೈವ ಸರ್ವಶ್ಚ ಪ್ರಭವಾಪ್ಯಯ. ಇದು ನಿಮ್ಗೆ ಹೇಳ್ದಲ್ಲ ಮಾಧ್ವ ಇದರಲ್ಲಿ ತಿಳಿಸಲ್ಲ, ಇದರಲ್ಲಿ ಬರುವಂತಹ ಇದು ಅದೇ ಅಸತಶ್ಚ ಸತಶ್ಚೈವ. ಇದು ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಹೇಳ್ದಲ್ಲ, ಅದೆಲ್ಲೇ ಹೇಳುದು. ಅಸತು ಸತ್ತು ಎರಡವನ್ನೂ ಸಹ ಕಾರಣನಾಗಿರೋನು, ಎಲ್ಲಾ ವಸ್ತುಗಳಿಗೂ ಕಾರಣನಾದವನು ಇವನು, ಮುಖವನು. ಸರ್ವಶ್ಚ ಪ್ರಭವಾಪ್ಯಯ, ಎಲ್ಲವನ್ನೂ ಸಹ ಇವನು ನಿರ್ವಹಣೆ ಮಾಡ್ತಾನೆ. ಜ್ಞಾನದಿಂದ ಎಲ್ಲವನ್ನೂ ಸಹ ನಿರ್ವಹಣೆ ಮಾಡೋದ್ರಿಂದಲೂ ಸಹ ಸರ್ವ. ಸರ್ವಚ್ಚ ಸದಾ ಜ್ಞಾನ ಸರ್ವಂ ಏನಂ ಪ್ರಚಕ್ಷತೆ. ಅವನು ಎಲ್ಲವನ್ನೂ ಸಹ ಸದಾ ಜ್ಞಾನಾತೆ, ಅದಾದ ಉದ್ಯೋಗದ ಬರೋದಂತೆ ಎಲ್ಲವನ್ನೂ ಏಕಕಾಲದಲ್ಲಿ ತಿಳ್ಕೊಂಡು ನೋಡ್ತಾನೆ ಅವನು. ಹಾಗಾಗಿಂದ ಪ್ರಚಕ್ಷತೆ ನೋಡ್ತಾನೆ, ಅದರಿಂದ ಸರ್ವ ಅಂತ ಹೇಳ್ತಾರೆ. ಕಡೆಗೆ ಇದು ನಿರ್ವಚನಾತೆ ಈದೃಶಿ ವ್ಯಾಪ್ತಿರೇವ ಸರ್ವ ಸಮಾನಾಧಿಕರಣ್ಯ ನಿಬಂಧನಂ ಉಕ್ತಂ. ಕಡೆಗೆ ಇದನ್ನ ಹೇಳ್ತಾರೆ. ಇದಕ್ಕೆ ಇದು ಎಲ್ಲಲ್ಲೂ ವ್ಯಾಪ್ತಿ ಆಗಿರೋದ್ರಿಂದ ಭಗವಂತ ಎಲ್ಲಕ್ಕೂ ಈ ಸಮಾನಾಧಿಕರಣ್ಯ ಅನ್ನೋದು ಸರಿ ಎಲ್ಲಕ್ಕೂ ಹೊಂದುತ್ತೆ ಭಗವಂತನಿಗೆ. ಎಲ್ಲದರಲ್ಲೂ ಇರೋದ್ರಿಂದ ಎರಡು ವಸ್ತು ಇರಬೇಕು, ಅದು ಹೋಲಿಸ್ಬೇಕು ಅಂದ್ರೆ ಎಲ್ಲದರಲ್ಲೂ ಇರೋದ್ರಿಂದ ಸಮಾನಾಧಿಕರಣ್ಯ ಅನ್ನೋದು ಅದಕ್ಕೆ ಹೇಳಲಾಗಿದೆ. ಅರ್ಥೈಸ್ಬೇಕು. ಎಲ್ಲಕ್ಕೂ ಸಮಾನಾಧಿಕರಣ್ಯವನ್ನು ಹೇಳ್ಬೋದು. ಜೀವಾತ್ಮ ಪರಮಾತ್ಮನೂ ಹೇಳ್ಬೋದು ಸಮಾನಾಧಿಕರಣ್ಯ, ಪರಮಾತ್ಮನಿಗೆ ಸಮಾನ ಎಲ್ಲವನ್ನೂ ಹೇಳ್ಬೋದು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಉದ್ಯೋಗ ಪ್ರದಲ್ಲಿ ಬರೋದಕ್ಕೆ. ಆಮೇಲೆ ಶ್ರುತಿನಲ್ಲೂ ಬರುತ್ತೆ. ಏನ ಸರ್ವಮಿದಂ ಪ್ರೋತಂ ಪೃಥಿವೀ ಚಾಂತರಿಕ್ಷಂಚ ದ್ಯೌಶ್ಚ ದಿಶಶ್ಚಾವಾಂತ ದಿಶಶ್ಚ ಸವೈ ಸರ್ವವಿದಂ ಜಗತ್ ಸ ಚ ಭೂತಕಂ ಸ ಭವ್ಯಂ ಜಿಜ್ಞಾಸ ಕೃತ ಅಂತ ತೈತ್ರೋಪನಿಷದಲ್ಲಿ ಬರುತ್ತೆ. ಅದಕ್ಕೆ ಏನ ಸರ್ವಂ ಇದಂ ಪ್ರೋತಂ ಅಂತ, ಯಾರಿಂದ ಎಲ್ಲವೂ, ಪ್ರೋತ ಅಂದ್ರೆ ಹೆಣಿಯೋದು, ಸರ್ವಂ ಇದಂ ಪ್ರೋತಂ. ಇದು ಬೃಹದಾರಣ್ಯಕದಲ್ಲಿ ತುಂಬಾ ಇದು ಪ್ರಶ್ನೆ ಕೇಳ್ತಾರೆ. ಇದು ಗಾರ್ಗಿ ಹೇಳುವಾಗ ಈ ಪ್ರಶ್ನೆಗೆ ಓತಪ್ರೋತವಾಗಿದೆ ಅಂದ್ಬಿಟ್ಟು, ಹೇಗೆ ಓತಪ್ರೋತವಾಗಿದೆ ಅನ್ನೋದಕ್ಕೆ ಯಾಜ್ಞ ಉತ್ತರ ಕೊಡ್ತಾರೆ. ಎಲ್ಲವೂ ಸಹ ಹಾಸು ಹೊಕ್ಕಾಗಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಪ್ರೋತ ಅಂದ್ರೆ ಒಂದು ಎರಡು ಇದು ಎಲೆಗಳು ಈ ತರ ಬರುತ್ತೆ, ಎರಡು ಎಲೆಗಳು ಈ ಕಡೆ ಬರುತ್ತಲ್ಲ ಅಡ್ಡ ಉದ್ದಕ್ಕೆ, ಆಗ ಸೇರುತ್ತಲ್ಲ, ಅದಕ್ಕೆ ಓತಪ್ರೋತ ಅಂತ ಹೇಳ್ತಾರೆ. ಅದರಲ್ಲಿ ಹಾಸು ಹೊಕ್ಕಾಗಿ ಅಂತ ಕನ್ನಡ ಹೇಳ್ತೀವಿ. ಅದೇ ತರ ಭಗವಂತನಿಂದ ಇಡೀ ಜಗತ್ತು ಜೀವಾತ್ಮ ಎಲ್ಲವೂ ಸಹ ಹಾಸು ಹಕ್ಕಾಗಿ ಸೇರಿಸಲ್ಪಟ್ಟಿದೆ. ಅದಕ್ಕೆ ಅದರಿಂದ ಸವೈ ಸರ್ವಂ ಇದು ಯಾವುದು ಭೂತಂ, ಇದು ಆಕಾಶ ಅಂತರಿಕ್ಷ ಎಲ್ಲವೂ ಸಹ
ಚಾಂತರಿಕ್ಷಂತ ಭೂತ್ ಅದು ಎಲ್ಲವೂ ಸಹ ಸೇರಿಸಲ್ಪಟ್ಟಿದೆ. ಸವೈ ಸರ್ವಂ ಇದಂ, ಅವನೇ ಅಲ್ವೇ ಎಲ್ಲವೂ, ಹಾಗಾಗಿ ಅವನಿಂದ ಸೇರಿಸಲ್ಪಟ್ಟಿದೆ ಅಂತ ಅದಕ್ಕೆ ಅದನ್ನ ಹೇಳ್ತಾರೆ. ಅವಾಗ ಸರ್ವಂ ಸಮಾಪ್ನೋಷಿ ತಥೋಪಿ ಸರ್ವ ಅನಂತ ವೀರ್ಯತ್ತು ಮಿತ ವಿಕ್ರಮಸ್ತ್ವಂ ಅಂದ್ಬಿಟ್ಟು ಅದನ್ನ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ತೋರಿಸ್ಕೊಳ್ತಾರೆ. ಅನಂತ ವೀರ್ಯ ಮಿತ ವಿಕ್ರಮಸ್ತ್ವಂ, ಅನಂತ ವೀರ್ಯ ಭಗವಂತನಿಗಿರೋದ್ರಿಂದ ಅದೇನಾಗುತ್ತೆ, ಸರ್ವಂ ಸಮಾಪ್ನೋಷಿ ತಥೋಪಿ ಸರ್ವ, ಎಲ್ಲವನ್ನೂ ಸಹ ಸಮಾಪ್ನೋಷಿ ಪಡಿತಾನಂತೆ, ಅದಕ್ಕೆ ತಥೋಪಿ ಸರ್ವ, ಅವನಿಗೆ ಸರ್ವ ಅಂತ ಬರುತ್ತೆ ಅಂತ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಸರ್ವ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಆಮೇಲೆ ನಿರುಕ್ತದಲ್ಲಿ ಇದಕ್ಕೆ ಚರಾಚರಣ ಶರೀರೇಶು ವ್ಯಾಪ್ತಿಮಾನ್ ಸರ್ವ ಈ ರೀತಿ, ಚರಾಚರ ಶರೀರಗಳಲ್ಲಿ ಎಲ್ಲವೂ ವ್ಯಾಪಿಸಾಗಿರೋದ್ರಿಂದ, ವ್ಯಾಪಿಸಿ ಮತ್ತೆ ಮೇಲೆ ಹೇಳಿದಂತ ಎಲ್ಲವನ್ನು ಓತಪ್ರೋತವಾಗಿದ್ದು ಎಲ್ಲನ್ನು ಏನನ್ನೋ ಅಪೇಕ್ಷೆ ಪಡದೆ ಅವ್ರು ಎಲ್ಲವನ್ನೂ ಮಾಡೋದ್ರಿಂದ ಅವನು ಸರ್ವ ಇತಿ ಅಂತ, ಅವನಿಗೆ ಸರ್ವ ಅಂತ ಅವನ ಕರೀತಾರೆ ಅಂತ ಹೇಳ್ತಾರೆ. ಶರ್ವ ಅಂದ್ಬಿಟ್ಟು, ಓಂ ಶರ್ವಾಯ ನಮಃ ಅಂದ್ಬಿಟ್ಟು. ಶರ್ವ ಅಂತ ತೆಗೆದುಹಾಕೋದು ಅಂದ್ಬಿಟ್ಟು ಅಂತ, ತಳ್ಳಿ ಹಾಕೋದು ಅಂದ್ಬಿಟ್ಟು. ಇಲ್ಲಿ ಸ್ವಶರೀರ ಭೂತಾನ ಅಶುಭಮಪಿ ಶೃಣಾತಿ ಇತಿ ಶರ್ವ ಅಂದ್ಬಿಟ್ಟು ಹೇಳ್ತಾ ಅದಕ್ಕೆ. ಅಂದ್ರೆ ಸ್ವಶರೀರ ಭೂತಾನ, ಇದು ಎಲ್ಲವೂ ನಾವು ಇಲ್ಲಿರುವ ಚರಾಚರಗಳೆಲ್ಲೂ ಭಗವಂತನ ಶರೀರ, ಅದರಿಂದ ಸ್ವಶರೀರ ಭೂತಾನ ಎಲ್ಲವೂ ಸಹ ಅವನಿಗೆ ಶರೀರವಾಗಿರೋದ್ರಿಂದ ಅಶುಭಮಪಿ ಶೃಣೋತಿ, ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಅಶುಭಗಳನ್ನ ನಿವಾರಣೆ ಮಾಡ್ತಾನಂತೆ. ಅಲ್ಲಿ ತಗೊಂಡೋಗ್ಬೇಕಾದ್ರೆ ಎಲ್ಲವನ್ನು ಶುಭವನ್ನು ಬೇಕು ಕೂಡುದು, ನಮಗೆ ಶುಭವನ್ನು ನಿವಾರಣೆ ಮಾಡ್ತಾನೆ, ಅಶುಭವನ್ನ ನಿವಾರಣೆ ಮಾಡ್ತಾನೆ. ಅದರಿಂದ ಶೃಣಾತಿ ಇತಿ ಶವಃ, ಅಶುಭಂ ಶೃಣಾತಿ ಅಂದ್ರೆ ಶೃಣಾತಿ ಅಂದ್ರೆ ಹೋಗ್ಲಾಡಿಸೋದು, ಅದರಿಂದ ಅವನಿಗೆ ಶರ್ವ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅದಕ್ಕೆ ಇದು ಶರ್ವ, ಅದೇ ತರ ಅವನಿಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಶೀಂಗ್ ವ್ಯಾಪ್ತಿ, ಶೀಂಗ್ ಅನ್ನೋದ್ರಿಂದ ವಕ್ ಪ್ರತ್ಯಯ ಬಂದು ಶರ್ವ ಅಂತ ಆಗುತ್ತೆ, ಅದನ್ನ ತೋರಿಸ್ಕೊಳ್ತಾರೆ. ಅದಕ್ಕೆ ಅದರಿಂದ ಶರ್ವ, ಅದರಿಂದ ಎಲ್ಲವನ್ನೂ ಸಹ ಎಲ್ಲರ ಅಶುಭಗಳನ್ನು, ಅವನು ಯಾವ ಅಶುಭವೂ ಇಲ್ಲ ಅವನಿಗೆ, ಎಲ್ಲರ ಅಶುಭಗಳನ್ನು ಹೋಗಲಾಡಿಸ್ತಾನೆ. ಅಂತರ್ಯಾಮಿಯಾಗಿದ್ದು ಯಾವ ಅಶುಭವೂ ಅವನಿಗೆ ಅಂಟೋದಿಲ್ಲ, ಎಲ್ಲದನ್ನು ಶರ್ವ ಅವನಿಗೆ. ನಮ್ದೇ ಹೋಗ್ಲಾಡಿಸ್ಬೇಕಾದ್ರೆ ಅವನಿಗೆ ಹೆಂಗ್ ಅಂಟುತ್ತೆ, ಅವನಿಗೆ ಯಾವುದು ಅಂಟೋದಿಲ್ಲ. ಅವನಿಗೆ ನ ಲಿಪ್ಯತೆ ಕರ್ಮಣ ಪಾಪಕೇನಂತ, ಅವನಿಗೆ ಯಾವ ಕರ್ಮದಿಂದ ನ ಲಿಪ್ಯತೆ ಅಂಟೋದೆ, ಲಿಪ್ ಅಂದ್ರೆ ಲಿಪ್ಯ ಅಂದ್ರೆ ಅಂಟೋದು, ಏನೂ ಅಂಟೋದಿಲ್ಲ ಅವನಿಗೆ. ಅದರಿಂದ ಅವನಿಗೆ ಶರ್ವ ಅಂತ ಹೇಳ್ತಾರೆ, ಶರ್ವಾಯ ನಮಃ ಅಂತ ಹೇಳ್ತಾರೆ. ಶಿವ ಅಂತ ಹೇಳ್ತಾರೆ. ಶಿವ ಅನ್ನೋದು ಭಗವಂತನಿಗೆ ಹೇಳಿದೆ, ಸರ್ವ ಶಿವಸ್ಥಾನು ಶಂಭು ಎಲ್ಲ ಭಗವಂತನಿಗೆ ಆಗೋದೇ. ಇದು ಮುಖ್ಯ ಅರ್ಥದಲ್ಲಿ ಭಗವಂತನ ಹೋಗುತ್ತೆ, ಆದರೆ ಲೋಕ ರೂಢಿಯಲ್ಲಿ ಶಿವ ಶಂಭು ಇವೆಲ್ಲವೂ ಸಹ ರುದ್ರನಿಗೆ ಹೇಳೋದು ರೂಢಿನಲ್ಲಿದೆ. ಎಲ್ಲವೂ ಶಿವ ಅಂದ್ರೆ ಓಂ ಶಿವಾಯ ನಮಃ ಅಂತಾನೆ ಇದು ನಮಗಿದು. ಅದಕ್ಕೆ ಆ ಶಿವ ಅನ್ನೋದು ಸಹ ಶೀಂಗ್ ಅನ್ನೋ ಪ್ರತ್ಯಯ. ಶೀಂಗ್ ಅಂದ್ರೆ ಶುಭ ಅಂತ ಅರ್ಥ, ಶೀಂಗ್ ಶುಭ, ಶಿವ ಅಂದ್ರೆ ಮಂಗಳ ಅಂತಾನೆ ಅರ್ಥ. ಇವರು ಶಂಕರಾಚಾರ್ಯರು ಶಿವ ಬರ್ಕೋ, ಶಿವ ಅಂದ್ರೆ ಮಂಗಳ ಅಂತಾನೆ ವ್ಯಾಪಾರ ಮಾಡಿ, ಎಲ್ಲದರಲ್ಲೂ ಶಿವ ಅಂದ್ರೆ ಮಂಗಳ ಅಂತಾನೆ ವ್ಯಾಖ್ಯಾನ ಮಾಡಿ, ಎಲ್ಲದು ಶಿವ ಅಂದ್ರೆ ಮಂಗಳ ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಶೀಂಗ್ ಅನ್ನೋದು ಶುಭ ಅನ್ನೋ ಅರ್ಥದಲ್ಲಿ ಶೀಂಗ್ ಬರುತ್ತೆ. ಅದು ಅದೇ ತರ ಅದು ಅದರ ವ್ಯುತ್ಪತ್ತಿಯಿಂದ ಶಿವ ಒಂದು ಆಗಿದೆ, ಅಂದ್ರೆ ಮಂಗಳಕರವಾದದ್ದು. ಸರ್ವ ನಿಗೃಷ್ಟರಿಶ್ವಲಶ್ಯ ಯುವ ಇತ್ಯಾದಿನ ವನ್ ಪ್ರತ್ಯಯ ಅಂತ ವ್ಯಾಖ್ಯಾನ ತೋರಿಸ್ತಾರೆ. ಆ ವನ್ ಪ್ರತ್ಯಯ ಬಂದು ಆ ಶಿ ಹೋಗಿ ಶಿವ ಆಗಿದೆ ಅಂದ್ಬಿಟ್ಟು ಅದು ದೀರ್ಘ ಹೋಗಿ ಸ್ವರ ಆಗುತ್ತೆ, ಅದೆಲ್ಲ ಹೇಳ್ತಾರೆ. ಅದನ್ನ ಅದರ ಬರುತ್ತೆ ಕಡೆಗೆ, ಅದನ್ನ ನಮಗಲ್ಲಿ ಬೇಡಗೆ. ಆಮೇಲೆ ಶಾಶ್ವತಂ ಶಿವಮಚ್ಯುತಂ ತೈತ್ಯನಾರ್ಧದಲ್ಲಿ ಬರ್ತಲ್ಲ, ಶಿವಂ ಶಾಶ್ವತಂ ಶಿವಮಚ್ಯುತಂ ಅಂದ್ಬಿಟ್ಟು ಅವನು ಶಾಶ್ವತಂ ಶಿವಂ ಅಚ್ಯುತಂ, ಶಾಶ್ವತನಾದವನು ಮಂಗಳಕರನಾದವನು ಅಚ್ಯುತನಾದವನು ಚ್ಯುತಿ ಇಲ್ಲದವನು ಅಂತ ಶ್ರುತಿ ಕೊಂಡಾಡುತ್ತೆ ನಾರಾಯಣ ಸೂಕ್ತದಲ್ಲಿ. ಅದರಿಂದಲೂ ಸಹ ಅವನು ಶಿವ ಅದರಲ್ಲಿ. ಅಂದ್ರೆ ಮಂಗಳಂ ಭಗವಾನ್ ವಿಷ್ಣು ಅಂತ ವಿಷ್ಣು ಧರ್ಮದಲ್ಲಿ ಅವನು ಹೇಳ್ತಾನೆ. ಅದಕ್ಕೆ ಅವನು ಅದು ಮಂಗಳಂ ಭಗವಾನ್ ವಿಷ್ಣು ಅಂತ, ಅವನು ಮಂಗಳಕರನಾದ ವಿಷ್ಣು ಮಂಗಳಕರನಾದ ಅಂತ. ಈಗಲೂ ನಾರ್ತಲ್ಲಿ ನೋಡಿದ್ರೆ ಇದನ್ನೇ ಹೇಳ್ತಾರೆ, ಮಂಗಳಂ ಭಗವಾನ್ ವಿಷ್ಣು ಅಂದ್ಬಿಟ್ಟು ಅವರ ರಾಗದಲ್ಲಿ ಹೇಳ್ಕೊಂಡ್ ಬರ್ತಾರೆ. ಅದಲ್ಲಿ ಭಗವಾನ್ ವಿಷ್ಣು ಎಲ್ಲವೂ ಮಂಗಳಕರನಾದವನು ಅಂತ ವಿಷ್ಣು ಧರ್ಮದ ಹೇಳಿದ್ದೇ ಹೇಳ್ತಾರೆ. ಅದಕ್ಕೆ ಮಂಗಳ ಯತನಂ ಹರಿಹಿ, ಅವನು ಮಂಗಳದಾಯಕ, ಅವನು ಮಂಗಳದಾಯಕನೂ ಸಹ, ಅವನು ಮಂಗಳವನ್ನು ಕೊಡ್ತಾನೆ. ಅದರಿಂದ ಮಂಗಳ ಯತನಂ ಹರಿ, ಮಂಗಳಕ್ಕೆ ಆಯತನವಾಗಿದ್ದಾನೆ, ಮಂಗಳವನ್ನು ಕೊಡ್ತಾನೆ ಅಂತ ಹರಿಹಿ ಅಂದ್ಬಿಟ್ಟು ಇದು ಸಹ ವಿಷ್ಣು ಧರ್ಮದಲ್ಲಿ ಬರುತ್ತೆ. ಮಂಗಲ್ಯಂ ಮಂಗಳಂ ವಿಷ್ಣು ಇತ್ಯಾದಿ,
ಇದು ಸಹ ಅದ್ರಲ್ಲಿ ಬರ್ತಾ ಇದ್ದಲ್ಲಿ ಆ ಭಾರತದ ಮಹಾಭಾರತ ಅನುಶಾಸನಿಗೆ ಬರ್ತಾ ಇದೆ. ಅದಕ್ಕೆ ಅವನು ಮಂಗಳಾನಾಂಚ ಮಂಗಳಂ ಅದಂತ ಮಂಗಳ್ಯಂ ಮಂಗಳಂ, ಮಂಗಳಗಳಿಗೂ ಮಂಗಳನಾದವನು ಅಂತ ಅನುಶಾಸನಿಗೆ ಬರುತ್ತೆ. ಅವನು ಮಂಗಳಗಳಿಗೂ ಮಂಗಳ ಆದವನು. ಅದಕ್ಕೆ ಆಮೇಲೆ ಆಮೇಲೆ ಸರ್ವ ಮಂಗಳ ಮಂಗಲ್ಯಂ ಮಂಗಳಂ ವಿಷ್ಣು, ಸರ್ವ ಮಂಗಳ ಸ್ವರೂಪನಾಗಿದ್ದಾನೆ. ಇದು ವಿಷ್ಣು ಧರ್ಮದಲ್ಲಿ ಬರುವಂಥದ್ದು. ಈ ಎಲ್ಲಾ ಕಾರ್ಯಗಳಿಂದ ಅವನು ಶುಭಕರನೆಂದು, ಅವನಿಗೆ ಶುಭಕರನಾಗಿದ್ದರಿಂದ ಭಗವಂತನಿಗೆ ಶಿವ ಅಂತ ಹೇಳುತ್ತೆ. ಶಿವ ಅಂದ್ರೆ ಸಾಕ್ಷಾತ್ ಭಗವಂತನೇ ಅವನು. ನಿರುಕ್ತಿಲು ಅದೇ ಹೇಳ್ತಾರೆ, ಶುಭಾವಹತ್ವಾತೆ ಭಕ್ತಾನಾಂ ಶಿವ ಇತ್ಯಭಿಧೂಯತೆ. ಅವನು ಶುಭಾವಹತ್ವಾತೆ ಮಂಗಳವನ್ನು ಹೊತ್ಕೊಂಡಿದ್ದಾನೆ. ಮಹತ್ವವನ್ನು ಹೊತ್ಕೊಂಡಿದ್ದಾನೆ ಅಂದ್ರೆ ಆಕರವಾಗಿ ಹೊತ್ಕೊಂಡಿದ್ದಾನೆ. ಎಲ್ಲರಿಗೂ ಮಂಗಳನು, ಭಕ್ತಾನಾಂ ಶಿವ, ಭಕ್ತರಿಗೂ ಮಂಗಳನು ಉಂಟು ಮಾಡ್ತಾನೆ. ಅದರಿಂದ ಅವನಿಗೆ ಶಿವ ಇತ್ಯಭಿಧೂಯತೆ, ಅವನಿಗೆ ಶಿವ ಅಂತ ಕರೀತಾರೆ ಲೋಕದಲ್ಲಿ. ಆಮೇಲೆ ಸ್ಥಾಣು ಅನ್ನೋದು ಮುಂದಿನ ಪದ. ಸ್ಥಾಣು ಓಂ ಸ್ಥಾಣವೇ ನಮಃ ಅನ್ಬಿಟ್ಟದು. ತತ್ರ ಚ ಸ್ಥಾಣು ತಿಷ್ಠತೆ ಸ್ಥೋ ನುಹು ಇತಿ ನುಹು. ಆ ಸ್ಥಾಣು ಅನ್ನೋದು ಸ್ಥಾ ನುಹು, ಸ್ಥಃ ನುಹು, ಸ್ಥಃ ಸ್ಥೋ ಆಗುತ್ತೆ, ನುಹು ಅದು ಹೋಗಿ ಅದರಲ್ಲಿ ವ್ಯಾಕರಣ ನಿಯಮದಲ್ಲಿ ಅದು ಓಕಾರ ಹೋಗಿ ಆಕಾರ ಆಗುತ್ತೆ, ಸ್ಥಾಣು ಅಂತ ಆಗುತ್ತೆ ಅಂತ ತೋರಿಸ್ಕೊಳ್ತಾರೆ. ಅದಕ್ಕೆ ಅವಾಗ ಏನಪ್ಪ ಸ್ಥಾನ ಅಂದ್ರೆ ದೃಢಾನುಗ್ರಹ ಇದು. ಅಂದ್ರೆ ಸ್ಥಾ ಅಂದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು, ದೃಢಾನುಗ್ರಹ ಧರಣ ಬರೆಕೊಳ್ಳೋದಕ್ಕೆ ಒಂದು ಕಡೆ ಭಗವಂತ ಗಟ್ಟಿಯಾಗಿ ನಿಲ್ತಾನೆ. ಅದರಿಂದ ದೃಢಾನುಗ್ರಹ ಇತಿ ಭಾವ. ಅವನು ದೃಢವಾಗಿರುವವನು ಅಂತ ಅಂದ್ರೆ ಎಲ್ಲತ್ರಲ್ಲೂ ದೃಢತೆ, ಭಕ್ತರಲ್ಲಿ ಕಾಪಾಡೋದ್ರಲ್ಲಿ ದೃಢತೆ, ಭಕ್ತರಿಗೆ ಅನುಗ್ರಹ ಮಾಡೋದಲ್ಲಿ ದೃಢತೆ, ಎಲ್ಲದಲ್ಲೂ ಒಂದು ದೃಢತೆ ಉಳ್ಳವನು. ಅದರಿಂದ ಅವನಿಗೆ ಸ್ಥಾನು ಅಂತ ಬರುತ್ತೆ. ನಹಿ ಭಗವತಃ ಸ್ಪರ್ಶ ಪ್ರಾಯಶ್ಚಿತ್ತಾದಿ ಸಾಮಾನ್ಯ ಧರ್ಮವತ್ ಕಡೆಗೆ ಪಾಪತ್ ದುರಿತ ಕ್ಷೇಪಣಕಾರೀರಿ ಚಿತ್ತಾದರ್ಶನ ಮಾಸಾಧಿಪತೆ ದೇವತಾಂತರವತೆ ವಾ ಕಾಮ್ಯಮಾನೈಕ ಕಾಮಪ್ರದಾನೇನ ವಾ ಅನುಣೋ ವಿರಮತಿ ಅಂದ್ಬಿಟ್ಟು ಅದನ್ನೇ ಕಡೆಗೆ. ಅದರಿಂದ ಯಾಕಪ್ಪ ಅಂದ್ರೆ ಅವನು ಈ ಸ್ಪರ್ಶ ಪ್ರಾಯಶ್ಚಿತ್ತಾದಿ ಸಾಮಾನ್ಯ ಧರ್ಮ. ಕೆಲವು ಸಾಮಾನ್ಯ ಧರ್ಮ ಅಂದ್ರೆ ಇಲ್ಲಿ ಪ್ರಾಯಶ್ಚಿತ್ತ ಹೇಳುತ್ತೆ. ಕೆಲವು ಪ್ರಾಯಶ್ಚಿತ್ತಕ್ಕೆ ಒಂದಿಷ್ಟು ಗಾಯತ್ರಿ ಮಾಡಿದ್ರೆ ಪ್ರಾಯಶ್ಚಿತ್ತ ಹೋಗ್ಬಿಡುತ್ತೆ ಅಂತ. ಅದ್ ಮಾಡಿದ್ಮೇಲೆ ಹೋಯ್ತು ಆ ಕೆಲಸ, ಆ ಗಾಯತ್ರಿ ಅಲ್ಲಿ ಇರೋದಿಲ್ಲ. ಅದೇ ತರ ಕೃಚ್ಛ್ರ ಇರುತ್ತೆ, ಆ ಕೃಚ್ಛಕ್ಕೆ ಇಷ್ಟು ದಕ್ಷಿಣೆ ಕೊಡ್ಬೇಕು, ಅದ್ ಮಾಡಿ ಹೇಳ್ಕೊಟ್ಟ ಮುಗೀತು ಅಲ್ಲಿ ಕೆಲಸ. ಆ ಕೆಲಸ ಅಲ್ಲಿ ಮುಗಿದೋಗ್ಬಿಡುತ್ತೆ. ಈ ಭಗವಂತ ಸ್ಪರ್ಶ ಪ್ರಾಯಶ್ಚ ಸಾಮಾನ್ಯ ಧರ್ಮವತೆ, ಅದರ ಸಾಮಾನ್ಯ ಧರ್ಮಗಳಂತೆ ಉಪಾತ್ತ ದುರಿತ ಕ್ಷೇಪಣ. ಇದು ಇನ್ನು ಕಾರೇರಿ ಇಷ್ಟಿನ್ ಬರುತ್ತೆ, ಮಳೆ ಬೇಕಾದ್ರೆ ಕಾರೇರಿ ಇಷ್ಟಿ ಅದು ಮಾಡಿದ್ರೆ ಮಳೆ ಬರುತ್ತೆ. ಆ ಮಳೆ ಬಂದ್ಮೇಲೆ ಆ ಇಷ್ಟಿ ಮುಗೀತದು. ಅದೇ ತರ ಆಮೇಲೆ ದರ್ಶಪೂರ್ಣ ಮಾಸ, ಮಳೆ ಚಿತ್ರಾದರ್ಶಪೂರ್ಣ ಈ ಯಾಗಗಳು, ಆ ದರ್ಶಪೂರ್ಣ ಮಾಸ ಯಾಗ ಮಾಡಿದಾಗ ಅದಕ್ಕೊಂದು ಫಲ ಇದೆ. ಅದಕ್ಕೂ ದೇವತಾಂತರಗಳಲ್ಲಿ ದೇವತಾಂತರದೆಲ್ಲ ಮಾಡೋದು ಇಂದ್ರನ ಬೇರೆ ದೇವತೆಗಳನ್ನ ಕುರಿತು ಮಾಡೋದ್ರಿಂದ ಅಲ್ಲಿ ಮಾಡುವಾಗ ಆ ಫಲ ಸಿಗುತ್ತೆ. ಅದು ಆ ಫಲ ಕೊಟ್ಟಾಗ ಅಲ್ಲಿಗೆ ಅದು ಮುಗೀತದು. ಭಗವಂತ ನಹಿ ಭಗವ ತತ್ವತ್ ಅಂತ ಹೇಳಿದ್ರೆ ಆ ತರ ಒಂದೊಂದು ಕಾರ್ಯ ಇಷ್ಟಿ, ಇದೊಂದಿಷ್ಟಿ, ಅದೊಂದು ಮಾಡಿ ಆ ತರ ಇವನ್ ಮಾಡಿ ಒಂದ್ ಅದಕ್ಕೆ ಮಾಡಿ ದುರಿತ ಕ್ಷೇಪಣ ಅಂದ್ರೆ ಬಂದ ತಕ್ಷಣ ಅದಕ್ಕೆ ಏನ್ ಬರ್ತೋ ಅದಕ್ಕೆ ಮಾಡಿ ಅದನ್ನ ಮುಗಿಸ್ಬಿಡ್ತೀವಲ್ಲ, ಆ ತರ ಅಲ್ಲ. ಅಂದ್ರೆ ಭಗವಂತ ಹೇಳ್ತಾನೆ ದೇವತಾಂತರ ಮತ್ತೆ ಆ ದೇವತಾ ಏನ್ ಮಾಡ್ತಾರೆ, ಆ ದೇವತೆಗಳು ಆ ಇದನ್ನ ಮಾಡಿದ್ರೆ ಆ ಫಲವನ್ನ ಕೊಡ್ತಾರೆ. ಇದನ್ನ ಮಾಡ್ದ ಅಂದ್ರೆ ಆ ಫಲವನ್ನು ಕೊಡ್ತಾರೆ. ಪಶು ಕಾಮನಾದ ಪಶು ಮಾತ್ರ ಇರುತ್ತೆ, ಪುತ್ರ ಕಾಮನಾದ ಪುತ್ರೇಷ್ಟಿ ಮಾಡಿದ್ರೆ ಪುತ್ರನ ಕೊಡ್ತಾರೆ. ಆಯಾ ಏನೇನ್ ಕೇಳ್ತಾರೋ ಅದನ್ನ ಮಾತ್ರ ಕೊಡ್ತಾರೆ. ಈ ನಮ್ಮ ಭಗವಂತ ಆ ತರ ಅಲ್ಲ, ನೀವು ಕೇಳಿದ್ದನ್ನು ಕೊಡ್ತಾನೆ, ಕೇಳದೇ ಇರೋದನ್ನು ಕೊಡ್ತಾನೆ ಅನ್ನೋದಕ್ಕೆ ಸ್ಥಾನು ಆ ದೃಢತೆ ಅವನಲ್ಲಿದೆ ಅಂದ್ಬಿಟ್ಟು ಅದಕ್ಕೆ ದೇವತಾಂತವತ ಕಾಮ್ಯಮಾನೈಕ ಕಾಮ ಪ್ರದೇನವಾ ಅನುಣೋ ವಿರಮತಿ. ಅವರು ಆಯ್ತು ಅವ್ರು ಮಾಡಿದ್ದಕ್ಕೆ ಫಲನಾಗಿ ಅವರು ತುಷ್ಟರಾಗಿ ಹವಿಸ್ ತಗೊಂಡು ಆ ಫಲವನ್ನು ಕೊಟ್ಟರು. ಅಲ್ಲಿ ವಿರಮತಿ, ಇವನ್ ವಿರಮತಿ ಅಲ್ಲಿ ನಿಂತ್ಕೊಳ್ಳೋದಿಲ್ವಂತೆ ಅವನು. ಅನುಣೋಪಿ ವಿರಮತಿ, ಅಯ್ಯೋ ನನ್ ಅಂದ್ರೆ ಅವ್ರಿಗೆ ಋಣ, ಅವ್ರಿಗೇನ್ ಋಣ, ಅವ್ರ ಆ ಯಾಗವನ್ನ ಮಾಡಿದ್ರಿಂದ ಅವ್ರಿಗೊಂದು ಋಣ ಇತ್ತು. ಆ ಋಣಕ್ಕೆ ಅವನು ಕೇಳಿದ್ದನ್ನು ಕೊಟ್ಟರು, ಋಣ ಮುಗೀತು. ಭಗವಂತ ಆ ತರ ಋಣ ನಮಗೆ ಋಣವನ್ನ ಸಲ್ಲಿಸಿದ್ದೇನಂತ ನಿಲ್ಲುವಂತೆ ಇನ್ನೂ ನಿಂತ್ಕೊಳ್ತಾನೆ. ಅವನಿಗೆ ಪ್ರಬಲೈಹಿ ವಾ ಅಂತರಾಯೈಹಿ ಪ್ರತಿಬದ್ಧೇತ ಇದೆ ಸಾಹಿತ್ಯ ತಗರ ಪ್ರಬಲ ಅದಕ್ಕೆ ಅಂತರಾಯೈಹಿ ಹೀಯತೆ ಅಪರ್ಹೀಯತೆ. ಟೂ ಮಿನಿಟ್ಸ್ என்னோ இன்னைக்கு அவனுக்கு கொடு. நேற்றுக்கு நீயே பண்ணிட்டியா?
ಅದರಿಂದ ಭಗವಂತ ನಾವು ಕೇಳಲಿ ಒಂದು ಸಲ ನಾವು ಅವನು ಭಗವಂತಲ್ಲಿ ಏನಾದ್ರು ಕೇಳಿದ್ರೆ ಅಷ್ಟಲ್ಲೇ ನಿಲ್ಸಲ್ವಂತೆ ಅವನು. ನಾವು ಕೇಳಿದ್ದನ್ನ ಕೇಳದೇ ಇರೋ ಬೇಡಿಕೆಗಳನ್ನು ಸಹ ನಿಲ್ಲದೇನೆ ಮುಂದೆ ಏನ್ ಕೇಳ್ಬೋದು ನನ್ನ ಭಕ್ತ ಕೇಳ್ಬೋದು ಅಂತ ಅವನು ಹಾಗೇ ನಿಲ್ತಿರ್ತಾನಂತೆ. ಅವನು ಸ್ಥಾಣು ದೃಢವಾಗಿ ನಮ್ಮನ್ನ ಎದುರು ನೋಡ್ತಾ ಇರ್ತಾನೆ, ಬೇರೆ ಏನ್ ಕೇಳ್ಬೋದು ಇನ್ನೇನ್ ನಾವು ಕೊಡ್ಬೋದು ಅಂತ ನಿಲ್ತಾ ಇರ್ತಾನೆ. ಅದರಿಂದ ಸ್ಥಾಣು ಅಂತ ಇದಕ್ಕೆ ಅವನು ವಿಶ್ರಾಮ್ಯಪಿ ನ ಜಾತು ಚಿತೆ ವಿಶ್ರಾಮ್ಯತಿ, ಅವನು ವಿಶ್ರಮವನ್ನೇ ತಗೊಳ್ಳೋದಿಲ್ಲ. ಕೇಳ್ದಲ್ಲ ಕೊಟ್ಟಾಯ್ತಲ್ಲ ಅಂತಲ್ಲ, ಇನ್ನೇನ್ ಕೇಳ್ದಾನೋ ಕೇಳ್ಬೋದು ಅಂತ ಹೇಳಿ ನಿಂತ್ಕೊಂಡಿರ್ತಾನಂತೆ ಅವನು. ನ ವಿಶ್ರಾಮ್ಯತಿ, ಯಾವ ವಿಶ್ರಾಮವನ್ನು ಪಡ್ಕೊಳ್ಳುವಂತೆ ಅವನು ನಿಂತ್ಕೊಂಡೇ ಇರ್ತಾನಂತೆ ಏನ್ ಕೇಳ್ಬೋದು ಅಂದ್ಬಿಟ್ಟು ಅಂತ. ಅದಕ್ಕೆ ಇದನ್ನ ಹೇಳ್ತಾರೆ. ಅದಕ್ಕೆ ಕಠೋಪನಿಷತ್ತಲ್ಲಿ ಬರುವಂತ ಏಕೋ ಬಹೂನಾಂ ಯೋ ವಿದದಾತಿ ಕಾಮಾನೆ ಏತಥ್ಯ ಏವಕ್ಷರಂ ಜ್ಞಾತ್ವಾ ಯೋಜದ್ಯಿಚ್ಛತಿ ತಸ್ಯತತೆ ಅಂದ್ಬಿಟ್ಟು ವಿಷ್ಣು ಪುರಾಣ ಮತ್ತದೆ. ಏಕೋ ಬಹೂನಾಂ ಯಹ ವಿದದಾತಿ ಕಾಮಾನೆ ಅಂದ್ರೆ ಯಹ ಕಾಮಾನ್, ಯಾರು ಏನ್ ಕೇಳಿದ್ರೆ ಬಹುದಾ ವಿದದಾತಿ ಅನೇಕ, ಇವನು ಇಷ್ಟು ಕೇಳಿದ್ರೆ ಅಷ್ಟವನ್ನು ಕೊಡ್ತಾನಂತೆ. ಅದಕ್ಕೆ ಮೋಕ್ಷವನ್ನು ಕೇಳಿದ್ರೆ ಮೋಕ್ಷ ನಿಲ್ಲಿಸಿರ್ತಾರೆ. ಅದಕ್ಕೆ ಅವನ ಆರೋಗ್ಯಂ ಐಶ್ವರ್ಯಂ ಎಲ್ಲವನ್ನೂ ಸಹ ಅವನು ನಮಗೆ ಭಗವಂತ ಆನುಷಂಗಿಕವಾಗಿ ಕೊಡ್ತಾನೆ, ಭಗವಂತ ಕೊಡ್ತಾನಂತೆ. ನಾವು ಕೇಳದೇ ಇದ್ರು ಸಹ, ನಾವು ಮೋಕ್ಷವನ್ನ ಕೇಳಿದ್ರು ಆರೋಗ್ಯ ಐಶ್ವರ್ಯ ಪ್ರತಿಯೊಂದನ್ನು ಸಹ ಆನುಷಂಗಿಕವಾಗಿ ಕೊಡ್ತಾನೆ. ಅದೇ ತರ ಏಕೋ ಬಹುನಾಂ ಯಹ ಕಾಮಾನ್ ವಿದದಾತಿ, ಅನೇಕವಾದ ಕಾಮನೆಗಳನ್ನೆಲ್ಲ ಭಗವಂತ ಕೊಡ್ತಾನೆ ನಮಗೆ ಕೇಳದೇ ಇದ್ರು ಅಂದ್ಬಿಟ್ಟು ಅಂತ ಅವನಿಗೆ ಹೇಳ್ತಾನೆ ಕಡೆಗೆ. ಆಮೇಲೆ ಇದು ಹೇಳ್ತಾರೆ ಏತದ್ಹಿ ಏವಾಕ್ಷರಂ ಜ್ಞಾತ್ವ ಯೋಯಜಿಚ್ಛೇತಿ ತಸ್ಯ ತತ್ತೆ ಅಂದ್ರೆ ಅವನು ಪ್ರಸನ್ನನಾದ ಒಂದು ವಿಷ್ಣು ಪುರಾಣ ಅಂತ ಹೇಳುತ್ತೆ. ಏತಹಿ ಅಕ್ಷರಂ ಜ್ಞಾತ ಯದಿಚ್ಛತಿ ತಸ್ಯತೆ, ನೀವು ಯಾರಾದ್ರೂ ಅವನ ಪ್ರಸನ್ನನಾದ್ರೆ ಆ ಫಲವನ್ನ ಸಿಗದೆ ಹೋಗುತ್ತೆ, ಆ ಫಲ ನಮಗೆ ಸಿಗದೆ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಹೇಳ್ಬಿಟ್ಟು ಅದೇ ವಿಷ್ಣು ಪುರಾಣದಲ್ಲಿ ತಸ್ಮಿನ್ ಪ್ರಸನ್ನೇ ಕಿಮಿ ಹಸ್ತಿ ಅಲಭ್ಯಂ, ಅವನು ಪ್ರಸನ್ನಾದ್ರೆ ಯಾವ ತಾನೇ ಸಿಗೋದಿಲ್ಲ. ಕಿಮಿಹಿ ಅಲಭ್ಯಂ ಅಸ್ತಿ, ಯಾವುದು ನಮಗ್ ತಾನೇ ಸಿಗೋದಿಲ್ಲ. ಕಿಮಿಹ ಇದು ಇಲ್ಲಿ ಸಿಗದೆ ಇರೋದು ವಸ್ತು ಏನಿದೆ, ಅವ್ರಿಗೆ ಪ್ರಸನ್ನ ಆದ್ರೆ ನಮಗೆ ಸಿಗದೆ ಇರೋ ವಸ್ತುವನ್ನೇ ಇದೆ. ಅಂದ್ರೆ ಸಕಲ ಫಲ ಪ್ರದೋಹಿ ವಿಷ್ಣು, ಎಲ್ಲಾ ಪದವನ್ನು ಇದು ವಿಷ್ಣು ಧರ್ಮದಲ್ಲಿ ಎಲ್ಲಾ ಫಲಗಳನ್ನು ಕೊಡೋದ್ರಿಂದ ಅವನು ವಿಷ್ಣು ಕೊಡ್ತಾನೆ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇದನ್ನ 2-3 ಮುಗಿಸ್ಬಿಡ್ತೀನಿ ಇದನ್ನ. ರತ್ನ ಪರ್ವತಂ ಆರುಹ್ಯ ಯಥಾರತ್ನಂ ನರೋ ಮುನೆ ಸತ್ವಾನುರೂಪಂ ಆದತ್ತೆ ತಥಾ ಕೃಷ್ಣಾತೆ ಮನೋರಥಾನೆ. ಕಡೆಗೆ ಈಗ ವಿಷ್ಣುಧರ್ಮ ಹೇಳುತ್ತೆ, ಯಾರು ಒಬ್ಬ ರತ್ನ ಪರ್ವತ ಹೋಗ್ತಾರೆ, ರತ್ನ ಎಲ್ಲ ಮುತ್ತೂರು ರತ್ನಗಳೆಲ್ಲ ರಾಶಿಯಾಗಿ ಬಿದ್ದಿರುತ್ತೆ, ಅಲ್ಲಿ ಎಷ್ಟೇ ಬಿದ್ದರೂ ಇರತ್ತೆ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡ್ಬರ್ತಾರಂತ. ಅವ್ರು ಹೇಗೆ ತಗೊಂಡ್ಬರ್ತಾರೋ ತಮ್ಮ ಶಕ್ತಿಗೆ ಆಗುತ್ತೆ ಎಷ್ಟು ತಗೊಂಡ್ಬರ್ತಾರೋ ಕಡೆಗೆ, ಅದೇ ತರ ಸತ್ವರೂಪಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನಾದ ಕೃಷ್ಣ ಅವನು ಮಾಡ್ತಾನೆ. ತಥಾ ಕೃಷ್ಣಾತೆ ಮನೋರಥಾನ್ ಆದತ್ತೆ, ಅದೇ ತರ ಕೃಷ್ಣನಿಂದ ತನ್ನ ಮನೋರಥವನ್ನ ಪಡ್ಕೊಳ್ತಾರೆ. ಅಂದ್ರೆ ಅವರವರ ಒಂದು ಉತ್ಕೃಷ್ಟತೆ ಇರುತ್ತಲ್ಲ, ತಪಸ್ಸಿನ ಉತ್ಕೃಷ್ಟತೆ ಇರುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಭಗವಂತ ಫಲವನ್ನ ಅವ್ರು ಕೇಳಿದ ಫಲವನ್ನ ಕೊಡ್ತಾನೆ. ಭೌಮಂ ಮನೋರಥಂ ಸ್ವರ್ಗಂ ಸ್ವರ್ಗವಂದ್ಯಂಚ ಯತ್ಪದಂ ಪ್ರಾಪ್ನೋತಿ ಆರಾಧಿತೆ ವಿಷ್ಣು ಮುಕ್ತಿಮಪಿ ಅತಿ ದುರ್ಲಭಾನೆ. ಕಡೆಗೆ ಹೇಗೆ ಭಗವಂತನಿಗೆ ಮೋಕ್ಷವನ್ನು ಮಾತ್ರ ಕೇಳಬೇಕು ಅಂತಿಲ್ಲ, ಅದನ್ನ ಹೇಳ್ತಾರೆ. ಭೌಮಂ ಮನೋರಥಂ ಸ್ವರ್ಗಂ ಸ್ವರ್ಗಿವಂದ್ಯಂಚ ಯತ್ಪದಂ ಪ್ರಾಪ್ನೋತಿ ಆರದೆ. ವಿಷ್ಣುವನ್ನ ಕೇಳಿದ ಮುಕ್ತಿಮಪಿ, ಮುಕ್ತಿ ಅನ್ನೋದ್ರೆ ಮುಕ್ತಿ ಅಷ್ಟೇ ಅಲ್ಲ, ಮುಕ್ತಿನ ಅಪಿ ಅನ್ನೋದು ಭೌಮಂ ಮನೋರಥಂ ಅಂದ್ರೆ ಭೂಲೋಕದಲ್ಲಿ ಇರುವಂತಹ ನಮ್ಮ ಇಚ್ಛೆಗಳು. ಆಮೇಲೆ ಮನೋರಥಂ ಸ್ವರ್ಗಂ ಸ್ವರ್ಗಿವಂದ್ಯ ಚೈತ್ಯ, ಅಲ್ಲಿಂದ ಸ್ವರ್ಗರು ಅಲ್ಲಿ ಸಿಗುವ ಸನ್ಮಾನಗಳು ಏನೇನು ಕೇಳಿದ್ರು ಸಹ ವಿಷ್ಣು ಆರಾಧಿತೆ ಪ್ರಾಪ್ನೋತಿ, ವಿಷ್ಣುವನ್ನ ಪ್ರಾಪ್ತ ಆಗುತ್ತೆ. ಮುಕ್ತಿಮಪಿ, ಮುಕ್ತಿಯನ್ನ ಕೇಳಿದ್ರೆ ಮುಕ್ತಿಯನ್ನು ಕೊಡ್ತಾನೆ, ಮುಕ್ತಿಯನ್ನು ಕೇಳಿದ್ರೆ ಬೇರೆ ಎಲ್ಲವನ್ನು ಕೊಡ್ತಾನೆ, ಬೇರೆಯನ್ನು ಕೇಳಿದ್ರೆ ಅದನ್ನ ಕೊಡ್ತಾನೆ, ಮುಕ್ತಿಯನ್ನು ಕೊಡೋಕ್ ಬರೋದಿಲ್ಲ. ಮುಕ್ತಿಯನ್ನು ಕೊಡ್ತಾ ಅಂದ್ರೆ ಒನ್ ಮ್ಯಾನ್ ಸ್ಟಾಪ್ ಅಂತ, ವಿಷ್ಣುವಿಂದ ಎಲ್ಲವೂ ಸಿಗುತ್ತೆ. ಅವನು ಯಾಕಂದ್ರೆ ಸ್ಥಾನವಾಗಿ ನಿಂತ್ಕೊಂಡಿದ್ದಾನೆ ಅನ್ಬಿಟ್ಟು. ಯತ್ ದುರ್ಲಭಂ ಯತ್ ಅಪ್ರಾಪ್ಯಂ ಮನಸೋ ಯತ್ ಅಗೋಚರಂ ತದಾಪಿ ಅಪ್ರಾರ್ಥಿತಂ ಧ್ಯಾತೋ ದದಾದಿ ಮಧುಸೂದನ ಅಂದ್ಬಿಟ್ಟು ಹದಿನೇಳು ಕಡೆಗೆ. ಇದು ವಿಷ್ಣು ಧರ್ಮದಲ್ಲಿ ಬರುತ್ತೆ. ಅದಕ್ಕೆ ಯಾವುದು ಅತ್ಯಂತ ದುರ್ಲಭವೋ ಯತ್ ದುರ್ಲಭಂ ಯತ್ ಅಪ್ರಾಪ್ಯಂ, ಯಾವುದು ನಮಗೆ ದೊರಕೋದಿಲ್ಲವೋ, ಮನಸೋ ಇತಿ ಅಗೋಚರಂ, ಮನಸ್ಸಿಗೂ ಊಹಿಸಲಿಕ್ಕೆ ಸಾಧ್ಯವಿಲ್ಲದ ಅಗೋಚರವಾಗಿರುವಂತ ಏನಿದೆಯಲ್ಲೋ ಇದೆಯೋ
ಎಂತಹುದು ಸಹ ಅವರನ್ನ ತದಪಿ ಅಪ್ರಾರ್ಥಿತಂ ಧ್ಯಾತೋ ದತಾಮಸೋನ, ಅಂತಹವನ್ನು ಸಹ ಮಧುಸೂದನಾದವನು ಅಪ್ರಾರ್ಥಿತಂ ಅವ್ರು ಕೇಳದೇ ಇದ್ರು ಸಹ ಧ್ಯಾತೋ ದದಾತಿ, ಅವನನ್ನ ಧ್ಯಾನ ಮಾಡಿದ್ರೆ ಅವ್ರು ಊಹಿಸಲಾಗದಕ್ಕೂ ಸಾಹಿದಷ್ಟು ಇದೆಲ್ಲವನ್ನು ಭಗವಂತನು ಮಧುಸೂದನ ಕೊಡ್ತಾನೆ ಅಂತ ವಿಷ್ಣು ಧರ್ಮದಲ್ಲಿ ಹೇಳಿದೆ. ಅದರಿಂದ ಯಾಕೆ ಅಂದ್ರೆ ಅವನು ಸ್ಥಾನು ಯಾವಾಗ್ಲೂ ಭಕ್ತರ ಈಡೇರಿಕೆಯನ್ನ ಕೇಳಕ್ಕೆ ಕಾಯ್ತಾ ಇರ್ತಾನಂತೆ. ಅವನು ಏನ್ ಕೇಳ್ತಾರೋ ಏನ್ ಕೊಡ್ಬೇಕು ಅಂತ ನಿಂತ್ಕೊಂಡಿರ್ತಾನೆ ದೃಢವಾಗಿ ಅಂತ ಹೇಳ್ತಾರೆ. ನಿರುಕ್ತಿ ಹೇಳ್ತಾರೆ, ಸಂಶಮಯ್ಯ ಅಶಿವಂ ಸರ್ವಂ ವಿಶ್ರಾಂಡ್ಯಪಿ ಶಿವಂ ಬಹು ಸ್ವಯನ್ನ ವಿಶ್ರಾಮ್ಯತಿ ಯಸ್ಥಾನು ಪ್ರಕೀರ್ತಿತಃ. ಅಂದ್ರೆ ಅಶಿವಂ ಸಂಶಮಯ್ಯ, ಅಶಿವಾದ ಮಂಗಳವನ್ನೆಲ್ಲ ತೊಡೆದಾಕಿ ಎಲ್ಲಾ ಮಂಗಳಗಳನ್ನು ಕೊಟ್ಟು ಅತಿಯಾಗಿ ಕೊಟ್ಟರೂ ಸಹ, ಅನೇಕ ಮಂಗಳ ಕಾಲವನ್ನು ಕೊಟ್ಟರೂ ಸಹ ಸ್ವಯಂ ನ ವಿಶ್ರಾಮ್ಯತಿ, ಅವನು ಆಯ್ತು ಮುಗೀತು ಅಂತ ಎಲ್ಲೋದೆಲ್ವಂತೆ ಎದುರು ನೋಡ್ತಾನೆ ಇರ್ತಾನಂತೆ. ಯಾರು ಆ ತರ ಇದ್ರು ಯಹ ಸ್ಥಾನು, ಭಕ್ತರಿಗೆ ಕೇಳಿದ್ದನ್ನ ಕೊಡೋದಕ್ಕೆ ನಿಂತ್ಕೊಂಡಿರ್ತಾನೋ ಅವನಿಗೆ ಸ್ಥಾನು ಇದು ಪ್ರಕೀರ್ತಿ, ಅವನನ್ನ ಸ್ಥಾನು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದನ್ನ ಇಲ್ಲಿಗೆ ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ಭೂತಾದಿಹಿ ಅಂತ ಹೇಳಬೇಕು, ಅದನ್ನ ಮುಂದಿನ ಕ್ಲಾಸ್ ಹೇಳ್ಕೊಂಡು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯುವಶರೋ ಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಾಳೆ ಸ್ತೋತ್ರ ಕ್ಲಾಸ್. ನಮಸ್ಕಾರ. 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 ನಮಸ್ಕಾರ ಮಾಮ. ಹಾ ನಮಸ್ಕಾರ ಲಕ್ಷ್ಮಿ. ನಾಳೆ ನೋಡೋಣ.